सर्वव्यापेकचिद्रूपस्वरूपाय परात्मने स्वोपलब्धिप्रसिद्धाय ज्ञानानन्दात्मने नमः। सुरासुरमनुसिन्दवन्दितं दोधघायिकं ममलं नमामि वर्धमानं तीर्थं धम्मसकर्तारं शेषे पुनतिद्धयरे ससौवसिद्धे विशुद्धसभावे समनेयनानदंसन चरिततव वीर्यायारे ते ते सौवे समगं पत्तेगमेव पत्तेगं वन्दामि यवर्धन्ते अरहन्ते मानुषे खेते किच्चा अरहन्तानं सिद्धानं तह नमो गणहरानम् अज्जावयवगानं सावूनं चैव सौवेसिं तेसिं विशुद्धदंसन नानपहाना समं समासेज उपसंपयामि सम्मं जत्तो न्युवान सम्पत्ति न्युवान सम्पत्ति। श्रीमद भगवत ಕುಂದಕುಂದಾಚಾರ್ಯ ದೇವ ವಿರಚಿತ ಪ್ರವಚನ ಸಾರ ಅನ್ನುವಂತಹ ಕೃತಿರತ್ನದ ಅವಲೋಕನೆಯನ್ನ ಮಾಡ್ತಾ ಅದರ ಮೂಲ ಗಾಥೆಗಳು ಸಂಸ್ಕೃತ ಛಾಯೆ ಕನ್ನಡ ಪದ್ಯ ಅನುವಾದದೊಂದಿಗೆ ಶ್ರೀ ಅಮೃತಚಂದ್ರಾಚಾರ್ಯ ದೇವ ವಿರಚಿತ ತತ್ವ ಪ್ರದೀಪಿಕೆ ಅನ್ನುವ ಸಂಸ್ಕೃತ ಟೀಕೆ, ಜಯಸೇನಾಚಾರ್ಯ ದೇವ ವಿರಚಿತ ತಾತ್ಪರ್ಯ ವೃತ್ತಿ ಟೀಕೆಯೊಡನೆ ಗುಜರಾತಿಯಲ್ಲಿ ಅನುವಾದಕರಾಗಿರ್ತಕ್ಕಂಥ ಶ್ರೀ ಹಿಮ್ಮತ್ಲಾಲ್ ಜೇಠಾಲಾಲ್ ಶಹಾರ್ ಅವರ ಕೃತಿಯನ್ನು ಕನ್ನಡಕ್ಕೆ ಕನ್ನಡೀಕರಿಸಿದ ಆದರಣೀಯ ಶ್ರೀ ಎಂ ಬಿ ಪಾಟೀಲ್ ಸೇಡಬಾಳಿಯವರ ಕೃತಿರತ್ನದಲ್ಲಿ ನಾವು ಇವತ್ತು ವಿಶೇಷವಾಗಿರತಕ್ಕಂಥ ಸ್ವಾಧ್ಯಾಯದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ಕೃತಿರತ್ನದ ಜ್ಞಾನತತ್ವ ಪ್ರಜ್ಞಾಪನೆಯೊಳಗಿರತಕ್ಕಂಥ ಒಂದು ಗಾಥೆಯನ್ನು ನೋಡುವ ಪ್ರಯತ್ನವನ್ನು ಮಾಡೋದಿದೆ. ಭಗವತ್ ಕುಂದಕುಂದಾಚಾರ್ಯರ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಪರಮಾಗಮಗಳಲ್ಲಿ ಪ್ರವಚನ ಸಾರದ ಸ್ಥಾನ ಏನಿದೆ ಅಂದರೆ ಅದ್ವಿತೀಯವಾಗಿರತಕ್ಕಂಥದ್ದು. ಈ ಪ್ರವಚನ ಸಾರದ ವಿಷಯದಲ್ಲಿ ಕೇವಲ 3 ಅಧ್ಯಾಯಗಳನ್ನು ಆಚಾರ್ಯ ದೇವ ಏನು ಮಾಡಿದ್ದಾರೆ ಅಂತಂದ್ರೆ ಅಮೃತಚಂದ್ರ ಆಚಾರ್ಯ ದೇವರ 3 ಅಧ್ಯಾಯಗಳಲ್ಲಿ ವಿಭಕ್ತ ಮಾಡಿದ್ದಾರೆ. ಒಂದು ಜ್ಞಾನತತ್ವ ಪ್ರಜ್ಞಾಪನೆ, ಒಂದು ಜ್ಞೇಯ ತತ್ವ ಪ್ರಜ್ಞಾಪನೆ, ಒಂದು ಚರಣಾಣಯೋಗ ಸೂಚಕ ಚೂಲಿಕ. ಈ 3 ಅಧ್ಯಾಯಗಳಲ್ಲಿ ಆಚಾರ್ಯ ದೇವ ಜಿನೇಂದ್ರ ಪ್ರಭುಗಳ ಪ್ರವಚನದ ಸಾರ ರೂಪದಲ್ಲಿ ಮೂಡಿ ಬಂದಿರತಕ್ಕಂಥ ಯಾವ ತತ್ವ ಇದೆ ಆ ತತ್ವದ ಪ್ರತಿಪಾದನೆಯನ್ನ ಅತ್ಯಂತ ಸುಲಭವಾಗಿ ಜೀವಿಗಳಿಗೆ ತಿಳಿಲಿ ಅನ್ನುವ ಉದ್ದೇಶದಿಂದ ನಮ್ಮೆಲ್ಲರಿಗೂ ಕೂಡ ಇದು ಕನ್ನಡದೊಳಗೆ ಏನಾಗಿದೆ ಅಂದ್ರೆ ಉಪಲಬ್ಧ ಆಗಿರತಕ್ಕಂಥದ್ದಿದೆ. ಪ್ರವಚನ ಸಾರದಲ್ಲಿ ಬರತಕ್ಕಂಥ ವಿಷಯವನ್ನ ನೋಡಿತು ಅಂತಂದ್ರೆ ಇನ್ನೇನೂ ನೋಡ್ಬೇಕಾಗಿಲ್ಲ. ಜಗತ್ತಿನೊಳಗೆ ಅತ್ಯಂತ ಅಲೌಕಿಕವಾಗಿರ್ತಕ್ಕಂಥ ಕೃತಿ ಈ ಪ್ರವಚನ ಸಾರಿದೆ. ಯಾಕಂದ್ರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಜ್ಞಾನದ ಸೂಕ್ಷ್ಮತೆಯನ್ನ ನಮ್ಮಲ್ಲಿ ಏನ್ ಮಾಡ್ತಿದೆ ಅಂತಂದ್ರೆ ಜಾಸ್ತಿ ಮಾಡುವಂಥದ್ದು. ನಮಗಿದ್ದಂಥ ಜ್ಞಾನದೊಳಗನ ಆ ಜ್ಞಾನದ ಸಾಮರ್ಥ್ಯದೊಳಗನ ಎಂಥ ಅಲೌಕಿಕವಾದಂಥ ಶಕ್ತಿ ಇದೆ ಅನ್ನುವಂಥದ್ದು ಕೂಡ ಇದನ್ನು ನೋಡಿದ ನಂತರ ನಮಗೇನಾಗ್ತಿದೆ ಅಂತಂದ್ರೆ ತಿಳಿದು ಬರ್ತಿದೆ. ಯಾಕಂದ್ರೆ ಬಹಳ ವಿಶೇಷವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದರೊಳಗೆ ಮತ್ತೆ ಸಬಧಿಕಾರಗಳನ್ನು ಮಾಡಿ ಅದರ ಪ್ರತಿಪಾದನೆಯನ್ನು ಮಾಡತಕ್ಕಂಥದ್ದನ್ನ ಅಮೃತಚಂದ್ರಾಚಾರ್ಯ ದೇವ ಏನ್ ಮಾಡಿದ್ದಾರೆ ಅಂತಂದ್ರೆ ಅದರ ಟೀಕೆಯನ್ನ ಮಾಡಿದ್ದಾರೆ. ಆಮೇಲೆ ಅದರ ನಂತರ ಜಯಸೇನಾಚಾರ್ಯ ದೇವರು ಕೂಡ ಅದರ ಮೇಲೆ ಟೀಕೆ ಮಾಡಿರ್ತಕ್ಕಂಥದ್ದಿದೆ. ಅದರ ಕನ್ನಡ ಅನುವಾದಿತ
ಕೃತಿ ನಮ್ಮ ಕಡೆಗೆ ಏನಿಲ್ಲ ಅಂದ್ರೆ ಉಪಲಬ್ಧ ಇಲ್ಲ. ಅದರ ಜಯಸೇನಾಚಾರ್ಯ ಟೀಕೆಯೂ ಕೂಡ ಏನಿದೆ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಬಹುಶಃ ಬಾಹುಬಲಿ ಘೋಷಿಗೆಯವರು ಅದನ್ನು ಮಾಡಿರಬಹುದು ಅಂತ ಅನಿಸುತ್ತೆ. ಅಂದ್ರೆ ಈ ರೀತಿ ಪ್ರವಚನ ಸಾರದ ವಿಷಯ ತಿಳಿತು ಅಂತಂದ್ರೆ ಬಹುಶಃ ಇನ್ನೇನು ನಮ್ಗೆ ತಿಳಿಬೇಕು ಅನ್ನುವಂಥದ್ದು ಇಲ್ವೇ ಇಲ್ಲ. ಯಾಕಂದ್ರೆ ಇಡೀ ಜಗತ್ತನ್ನ ಎರಡದ್ರೊಳಗನ ವಿಭಜನೆ ಮಾಡ್ಲಿಕ್ಕೆ ಬರ್ತದೆ. ಒಂದು ಜ್ಞಾನ ಬಿಟ್ಟರೆ ಜ್ಞೇಯ. ಈ ಜ್ಞಾನ ಜ್ಞೇಯ ಯಾರಿಗೆ ತಿಳಿತದಲ್ಲ ಅವ್ರದ್ದು ಆಚರಣೆನ ಸರಿ ಆಗ್ತದೆ. ಅದಕ್ಕೆ ಲಾಸ್ಟ್ ಚರಣಾನುಗಳು ಸೂಚಕ ಅಂದ್ರೆ ವಿಷಯ ತಿಳಿಲಿಲ್ಲ ಅಂದ್ರೆ, ಜ್ಞಾನ ಆಗಲಿಲ್ಲ ಅಂದ್ರೆ ನಮ್ಮ ಆಚರಣೆ ಸರಿಯಾಗಂಗಿಲ್ಲ. ಅದಕ್ಕೆ ಜ್ಞಾನ ಇದು ಆಗಬೇಕಾಯ್ತು ಅಂತಂದ್ರೆ ಎರಡು ತುರ್ದು ಪರಿಕಲ್ಪನೆ ಮೂಡ್ತದೆ, ಜ್ಞಾನ ಮತ್ತು ಜ್ಞೇಯ. ಜ್ಞಾನ ಮತ್ತು ಜ್ಞೇಯದ ವಿಷಯ ಗೊತ್ತಾಯ್ತು ಅಂತಂದ್ರೆ ವಿಶ್ವನ ಗೊತ್ತಾಗ. ಅಂದ್ರೆ ಜಗತ್ತನ್ನು ನೋಡೋದು ಬೇಡ, ಪ್ರವಚನ ಸಾರ ಒಂದು ನೋಡಿದ್ರೆ ಸಾಕು. ನಾವು ಕಾಣಿಸ್ತೀವಿ, ಜಗತ್ತು ಕಾಣಿಸ್ತದೆ. ಹೆಂಗ ಕಾಣಿಸ್ತದ? ಹೆಂಗ ಅದ ಹಂಗ ಕಾಣಿಸ್ತದ. ನಾವು ಹೆಂಗ ನೋಡ್ಬೇಕಂತೀವಿ ಹಂಗ ಕಾಣಿಸಂಗ. ವಸ್ತುಸ್ಥಿತಿ ಹೇಗಿದೆ ಹಾಗೇನಿದೆ ಅಂತಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಏನ್ ಮಾಡಿದಾರೆ ಅಂತಂದ್ರೆ ಪ್ರತಿಪಾದನೆ ಮಾಡಿದ್ದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾವುದೇ ಒಂದು ಕಾರ್ಯ ಆಗ್ಬೇಕಾಯ್ತು ಅಂತಂದ್ರೆ ಅಂದ್ರೆ ವಸ್ತು ವ್ಯವಸ್ಥೆಯನ್ನ ಜ್ಞೇಯ ತತ್ವ ಪ್ರಜ್ಞಾಪನೆಯೊಳಗೆ ಪ್ರತಿಪಾದನೆ ಮಾಡಿದ್ದಾರೆ. ವಸ್ತು ವ್ಯವಸ್ಥೆಯನ್ನ ಬಹಳ ಅದ್ಭುತವಾದಂಥದ್ದು ಏನಿದೆ ಅಂದ್ರೆ ಜ್ಞೇಯ ತತ್ವ ಪ್ರಜ್ಞಾಪನೆ. ಯಾಕಂದ್ರೆ ಅದರೊಳಗೆ ಇರತಕ್ಕಂಥ ಒಂದೊಂದು ಅಮೃತಚಂದ್ರ ಆಚಾರ್ಯರದ ಏನೊಂದೊಂದು ವಿಷಯವನ್ನ ಅಂದ್ರೆ ಹೇಳಿ ಮನದಟ್ಟು ಮಾಡಿಕೊಡುವಂತ ಸಿಸ್ಟಮ್ ಇದೆಯಲ್ಲ, ಅದು ಬಹುಶಃ ಬೇರೆ ಯಾವ ಕೃತಿಯೊಳಗೂ ಕೂಡ ನಾವು ಏನ್ ಮಾಡೋದಿಲ್ಲ ಅಂದ್ರೆ ನೋಡೋದಿಲ್ಲ. ಅಂದ್ರ ಯಾಕಂದ್ರೆ ನಾವು ಜ್ಞಾನಚೇತನ, ಕರ್ಮಚೇತನ, ಕರ್ಮಫಲ ಚೇತನ, ಆಮೇಲೆ ಕರ್ತೃ, ಕರಣ, ಕರ್ಮ, ಕರ್ಮಫಲ, ಇವು 4 ವಿಷಯಗಳನ್ನು ಏನ್ ಮಾಡ್ತಾರೆ ಅಂತಂದ್ರೆ ಜ್ಞೇಯ ತತ್ವದೊಳಗೆ ಹೇಳ್ತಾರೆ. ನಾವು ಕರ್ಮಚೇತನ, ಆಮೇಲೆ ಜ್ಞಾನಚೇತನ ಮತ್ತು ಕರ್ಮಚೇತನ, ಕರ್ಮಫಲ ಚೇತನ, ಜ್ಞಾನಚೇತನ, ಇವು 3 ಸಿಸ್ಟಮ್ಗಳದ. ಈ ಮೂರೂದೊಳಗೆ ನಾವ್ಯಾರು ಅನ್ನುವಂಥದ್ದನ್ನು ಹೇಳಿದಾರೆ. ಅದರ ಜೊತೆಗೆ ಕರ್ತೃ ನಾನಿದ್ದೇನೆ, ಕರ್ಮನೂ ಕೂಡ ನಂದು ಪರಿಣಮನ ಕರ್ಮ ಇದೆ. ಇಲ್ಲಿ ತನಕ ಸರಿ ಇದೆ. ಇದು ಆದ ನಂತರ ಬರುವಂಥದ್ದೇನು ಕರ್ಮ ಇದೆಯಲ್ಲ, ಕರ್ತೃ ಮತ್ತು ಕರಣ. ಕರ್ತೃ ನಾನು, ಕರಣ ನನ್ನ ಜ್ಞಾನ, ಎರಡಾಯ್ತ್ರಿ. ಆಮೇಲೆ ಕರ್ಮ, ಕರ್ಮದೊಳಗೂ ಸಹಿತ ಆಚಾರ್ಯ ದೇವ ಏನ್ ಮಾಡಿದ್ರು ಅಂದ್ರೆ 2 ತಗೊಂಡ್ರು. ಒಂದು ವಿಭಾವ ತಗೊಂಡ್ರು, ಒಂದು ಸ್ವಭಾವ ತಗೊಂಡ್ರು. ಕರ್ಮದೊಳಗೆ ಸ್ವಭಾವ ರೂಪದ ಕರ್ಮ ನಂದೇನು ಅಂತಂದ್ರೆ ಜ್ಞಾನಾತ್ಮಕ ರೂಪದಿಂದ ಪರಿಣಾಮನಾಗೋದ ಏನಿದೆ ಅಂತಂದ್ರೆ ನನ್ನ ಕರ್ಮ ಇದೆ. ಆ ಸಮಯದೊಳಗ ಹೊರಗಡೆ ಇರ್ತಕ್ಕಂಥ ಜಡ ಪುದ್ಗಲ ಪರಿಣಾಮಗಳು ಅಥವಾ ಪರಮಾಣುಗಳು ಏನು ಪರಿಣಾಮ ಆಗ್ತಾ ಇವೆ ಅಲ್ಲ, ಅವುಗಳನ್ನ ನಾವು ನೋಡಿದೀವಿ ಅಂತಂದ್ರೆ ಆ ಬಾಹ್ಯದೊಳಗೆ ನಾವು ಏನಾಗ್ತೀವಿ ಅಂದ್ರೆ ಸಿಲುಕ್ತೀವಿ. ಅಲ್ಲಿ ಒಂದೇನಾಯ್ತು ಅಂದ್ರೆ ಪಥಭ್ರಷ್ಟ ಆಯ್ತು, 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಂತಂದ್ರೆ ಈ ಪ್ರಕಾರ ಯಥಾರ್ಥವಾದಂಥ ಕರ್ಮದೊಳಗೆ ನಾನು ತೊಡಗಿನಿ ಅಂತಂದ್ರೆ ಫಲದೊಳಗೂ 2 ಭೇದ ಮಾಡಿದ್ರು. ಯಥಾರ್ಥವಾಗಿರ್ತಕ್ಕಂಥ ಕರ್ಮವನ್ನ ನಾನು ಮಾಡದೆ ಅಂದ್ರೆ ಇದರಿಂದ ನನ್ನ ಸಾಧನ, ಜ್ಞಾನರೂಪಿ ಸಾಧನದಿಂದ, ಯಾರು ನಾನು ಕರ್ತ, ಕರಣ, ಕರ್ಮ ಸರಿ ಆಯ್ತು ಅಂದ್ರೆ ಕರ್ಮ ಫಲದೊಳಗೂ 2 ಹೇಳಿದ್ರು. ಒಂದ್ ವೇಳೆ ನಾವು ಕರ್ಮದೊಳಗೆ ತಪ್ಪಿದೀವಿ ಅಂದ್ರೆ ಕರ್ಮ ಫಲದೊಳಗೂ ತಪ್ತದೆ. ಕರ್ಮ ಶುದ್ಧ ಇತ್ತು ಅಂದ್ರೆ ಅದರ ಫಲ ಅನಾಕುಲತೆ ಇದೆ. ಕರ್ಮ ಫಲದೊಳಗೆ ಏನ್ ತಗೊಂಡ್ರಿ? ಅನಾಕುಲತೆ. ಒಂದ್ ವೇಳೆ ನಾವು ಕರ್ಮದೊಳಗೆ ತಪ್ಪಿದೀವಿ ಅಂದ್ರೆ ಅದರ ಫಲ ಏನ್ ತಗೊಂಡ್ರು ಅಂದ್ರೆ ಆಕುಲತೆ. ಆಕುಲತೆ ಅಂದ್ರೆ ಚತುರ್ಗತಿ. ತಿಳಿತ್ರಿ? ಅಂದ್ರೆ ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿವೇಚನೆಯನ್ನು ಯಾವಾಗ ನಾವು ಮಾಡ್ತೀವಲ್ಲ, ಅವಾಗ ನಮ್ಮದು ಎಲ್ಲಿ ಮಿಸ್ಟೇಕ್ ಇದೆ ಅದು ನಮಗೆ ಏನಾಗ್ತಿದೆ ಅಂತಂದ್ರೆ ತಿಳಿದು ಬರ್ತಿದೆ. ಮತ್ತು ಒಮ್ಮೆ ಓದೋದ್ರಿಂದನೂ ಕೂಡ ಏನಾಗಂಗಿಲ್ಲ, ಒಮ್ಮೊಮ್ಮೆ ತಿಳಿಯಂಗಿಲ್ಲ. ಪುನಃ 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 ಓದಿದಾಗ ಅದು ಏನು ಹೇಳಿದಾರಪ್ಪ ಆಚಾರ್ಯ ದೇವರದ್ದು ಸೂಕ್ಷ್ಮತೆ ಎಷ್ಟಿದೆ ಅನ್ನೋದು ಏನಾಗ್ತಿದೆ ಅಂತಂದ್ರೆ ತಿಳಿದು ಬರ್ತಿದೆ. ಮತ್ತು ಅಪಾರ ಮಹಿಮೆ ಬರ್ತಿದೆ. ಅದಕ್ಕೆ ರಾಜಚಂದ್ರಜಿ ಅವರಿಗೆ ಈ ಸಮಯಸಾರ ಕೃತಿಯನ್ನು ಕೊಟ್ಟ ನಂತರ ಅವರು ಮುತ್ತು ರತ್ನಗಳನ್ನು ಕೈಯಿಂದ ದಾನ ಮಾಡಿ ಅದನ್ನ ತಲೆ ಮೇಲೆ ಇಟ್ಕೊಂಡು ಯಾಕೆ ಕುಣಿದ್ರಪ್ಪ ಅನ್ನೋದು ಗೊತ್ತಾಗ್ತಿತ್ತು. ಅದು ಇದು ವಿಷಯ ಗೊತ್ತಾದ ಮೇಲೆ ಅಷ್ಟು ಸೂಕ್ಷ್ಮವಾದಂಥ ಸಂಗತಿಗಳನ್ನೆಲ್ಲ ಏನು ಮಾಡಿದಾರೆ ಅಂತಂದ್ರೆ ಆಚಾರ್ಯ ದೇವ ಇದ್ರೊಳಗೆ ಏನು ಮಾಡಿದ್ದೀರಿ ಹೇಳಿದ್ದೀರಿ. ಅದಕ್ಕೆ ಈಗ ನಾವು ಏನು ಮಾಡೋದಿದೆ ಅಂತಂದ್ರೆ ಒಂದು ವಿಷಯವನ್ನು ಇದ್ರೊಳಗೆ ನೋಡುವಂಥದ್ದಿದೆ. ಒಂದು ಗಾಥೆಯನ್ನು ನೋಡೋಣ್ರಿ ಇವತ್ತು. 29ನೇ ಗಾಥೆಯನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಗಾಥೆಯನ್ನು ಹೇಳೋಣ, ಆಮೇಲೆ ಅದರ ಮೇಲೆ ಇರತಕ್ಕಂಥ ಅನ್ವಯಾರ್ಥ ನೋಡೋಣ, ಅಮೃತಚಂದ್ರ ಟೀಕೆ ನೋಡೋಣ, ಟೀಕೆ ಅರ್ಥವನ್ನು ನೋಡೋಣ.
ಎಷ್ಟಾಗ್ತದೆ ಅಷ್ಟು. 29ನೇ ಗಾಥೆಯಲ್ಲಿ ಏನು ಹೇಳೋರಿದ್ದಾರ? ಆತ್ಮನು ಪದಾರ್ಥಗಳಲ್ಲಿ ಪ್ರವೃತ್ತನಾಗುವುದಿಲ್ಲವಾದರೂ ಏನಿದೆ ಲಕ್ಷ್ಮಣ, ಆತ್ಮನು ಪದಾರ್ಥಗಳಲ್ಲಿ ಪ್ರವೃತ್ತನಾಗುವುದಿಲ್ಲ ಆದರೂ ಯಾವುದರಿಂದ, ಯಾವ ಶಕ್ತಿ ವೈಚಿತ್ರ್ಯದಿಂದ, ಇದು ವೈಚಿತ್ರ್ಯತೆ ಅನ್ನೋ ಶಬ್ದ ಅಮೃತಚಂದ್ರೊಳಗೆ ಬಂದಿತ್ರಿ, ಅದ್ರ ಸಲುವಾಗಿ ಇದನ್ನು ನಾವು ನೋಡೋದಿದೆ. ಯಾವ ಶಕ್ತಿ ವೈಚಿತ್ರ್ಯದಿಂದ ಪದಾರ್ಥಗಳಲ್ಲಿ ಅವನು ಪ್ರವೃತ್ತವಾಗುವುದು ಸಿದ್ಧವಾಗುತ್ತದೆ. ನೋಡ್ರ, ಎರಡು ವಿರುದ್ಧ ಅನಿಸ್ತಾವ. ಏನ್ ಹೇಳಿದ್ರು? ಇದು ಉತ್ಥಾನಿಕೆ ಒಳಗೆ ಹೇಳ್ತಾ ಇದ್ದಾರೆ ಅಮೃತಚಂದ್ರ ದೇವ್. ಏನ? ಆತ್ಮ ಪದಾರ್ಥಗಳಲ್ಲಿ ಪ್ರವೃತ್ತ ಆಗೋದಿಲ್ಲ, ಪ್ರವೃತ್ತ ಆಗುವುದಿಲ್ಲ, ಆದರೂ ಕೂಡ ಯಾವುದೋ ಒಂದು ವೈಚಿತ್ರ್ಯ ಇದೆ, ಬಹಳ ವಿಚಿತ್ರತೆ ಇದೆ, ವಿಚಿತ್ರ ಶಕ್ತಿ ಇದೆ ಒಂದು. ಅದರಿಂದ ಏನ್ ಅನಿಸ್ತಿದೆ ಅಂತಂದ್ರ ಪದಾರ್ಥಗಳಲ್ಲಿ ಅವನ ಪ್ರವೃತ್ತಿ ಆಗುವಂಥದ್ದು ಸಿದ್ಧ ಆಗ್ತಿದೆ. ಎರಡು ಹೇಳಿದ್ರು, ಒಂದು ಆಗೋದಿಲ್ಲ ಅಂತ ಹೇಳಿದ್ರು, ಒಂದು ಆಗ್ತಿದೆ ಅಂತ ಹೇಳಿದ್ರು. ವೈಚಿತ್ರತೆ ಇದು ತತ್ವದ ಇದು ವಸ್ತುವಿನ ವೈಚಿತ್ರತೆ ಅಂತ ಅಮೃತಚಂದ್ರ ದೇವ ಹೇಳ್ತಾರೆ. ಬಹಳ ಸುಂದರ ಇದೆ ವಿಷಯ. ಆ ಶಕ್ತಿ ವೈಚಿತ್ರ್ಯವನ್ನೀಗ ಉದ್ಯೋತಗೊಳಿಸುತ್ತಾರೆ. ಆ ಒಂದು ಶಕ್ತಿ ವೈಚಿತ್ರ್ಯ ಏನಿದೆಯಲ್ಲ, ಅದನ್ನು ಏನ್ ಮಾಡೋರಿದ್ದಾರೆ ಅಂತಂದ್ರೆ 29ನೇ ಗಾಥೆಯೊಳಗ ಪ್ರಕಟಪಡಿಸೋರಿದ್ದಾರೆ. ಅದು ಏನು ಶಕ್ತಿ ವೈಚಿತ್ರತೆ, ಅದನ್ನು ನಾವು ಏನ್ ಮಾಡೋದಿದೆ ಅಂದ್ರೆ ಒಂದು ಸ್ವಲ್ಪ ಇವತ್ತು ನೋಡುವ ಪ್ರಯತ್ನವನ್ನ ಮಾಡೋದಿದ್ರಿ. ತಿಳಿತ್ರಿ ಒಂದು ಸಿಸ್ಟಮ್ ಅಂದ್ರೆ ಏನ್ ಹೇಳೋರ್ದಾರ ಅನ್ನೋದು ಗೊತ್ತಾಗಲಿ. ಮೊದಲು ಏನ್ ಹೇಳೋರ? ಆತ್ಮ ಪದಾರ್ಥಗಳಲ್ಲಿ ಪ್ರವೃತ್ತ ಆಗೋದಿಲ್ಲ, ಇದು ಒಂದು ಪಾಯಿಂಟ್. ಆದ್ರೂ ಕೂಡ ಒಂದು ಶಕ್ತಿ ವೈಚಿತ್ರತೆ ಅವನಲ್ಲಿ ಏನೈತಲ್ಲ, ಅದು ಏನು ಹೇಳ್ತದಂದ್ರೆ ಪದಾರ್ಥಗಳಲ್ಲಿ ಪ್ರವೃತ್ತ ಆಗ್ತಾನ ಅನ್ನುವಂಥದ್ದನ್ನು ಸಿದ್ಧ ಮಾಡ್ತದೆ. ಆ ಶಕ್ತಿ ವೈಚಿತ್ರ್ಯವನ್ನೀಗ ಇಲ್ಲಿ ಏನ್ ಮಾಡೋರ್ದಾರ ಅಂತಂದ್ರೆ ಪ್ರಕಾಶಿತ ಪಡಿಸೋದು. ತಿಳಿತ್ರಿ ಏನ್ ಹೇಳೋರ್ದಾರ ಅನ್ನೋದು? ಎಸ್. ಇನ್ನೇನ್ ಮಾಡೋಣ ಅಂತಂದ್ರೆ ಗಾಥಾ ಪಾಠ ಮಾಡೋಣ, ಆ ಗಾಥೆಯ ಅರ್ಥ ನೋಡೋಣ. ಆಮೇಲೆ ಅಮೃತಚಂದ್ರ ಟೀಕೆಯಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಿ ಅದರ ಅರ್ಥವನ್ನು ನಾವು ಏನು ಮಾಡೋದಿದ್ರೆ ನೋಡೋದಿಲ್ಲ. 29ನೇ ಗಾಥೆಯನ್ನು ಎಲ್ಲರೂ ಹೇಳೋದು. ನಪವಿಟ್ಟೋ ನಾವಿಟ್ಟೋ ನಾನೀನೇಸೋ ಧ್ರುವಮಿವ ಚಕ್ಷು ಜಾನತಿ ಪಸ್ಸದಿ ನಿಯದಂ ಅಕ್ಕಾತೀದೋ ಜಗಮಶೇಷಂ. ಇದು 29ನೇ ಗಾಥೆ. ಅದಕ್ಕೆ ಸಂಬಂಧಪಟ್ಟಂಗ ಸಂಸ್ಕೃತ ಛಾಯೆ ನೋಡ್ರೆ, ನ ಪ್ರವಿಷ್ಟೋ ನ ವಿಷ್ಟೋ ಜ್ಞಾನಿ ಜ್ಞೇಯೇಷು ರೂಪಮಿವ ಚಕ್ಷು ಜಾನಾತಿ ಪಶ್ಯತಿ ನಿಯತಮಕ್ಷಾತೀತೋ ಜಗದ ಶೇಷಂ. ಕನ್ನಡದೊಳಗೆ ನೋಡ್ರಿ, ಜ್ಞಾನಿ ಜ್ಞೇಯಗಳಲ್ಲಿ ಅಪ್ರವಿಷ್ಟನಾಗದೆ ರೂಪಗಳ ಕಣ್ಣು ಕಾಣುವನು ತಿಳಿಯುವನು ನಿಯತ ಅಕ್ಷಾತೀತ ಸರ್ವಲೋಕಾಲೋಕವನು. ಪ್ರವಿಷ್ಟ ಆಗಂಗಿಲ್ಲ, ಆದ್ರೆ ಪ್ರವಿಷ್ಟ ಆಗ್ತಾ. ಎರಡು ಹೇಳ್ಕದಾರ. ಮೊದಲೇನ್ ಹೇಳವ್ರ? ಪ್ರವಿಷ್ಟ ಆಗಂಗಿಲ್ಲ ಅನ್ನೋದು ಹೇಳವ್ರ. ಎರಡನೇದ್ರಾಗ ಏನ್ ತೋರಿಸ್ತಾರೋ ಪ್ರವಿಷ್ಟ ಆಗ್ತಾ ಅನ್ನೋದು. ಪರಸ್ಪರ ಏನಿದೆ ಅಂತಂದ್ರೆ ವಿರುದ್ಧ ಅನಿಸ್ತಿದ್ರಿ ಕೇಳೋರಿಗೆ, ಆದ್ರೆ ಅದನ್ನ ನೋಡಿದ ನಂತರ ಏನಾಗ್ತಿದೆ ಅಂತಂದ್ರೆ ಎಸ್ ಅನಿಸ್ತಿದೆ. ತಿಳಿತ್ರಿ? ಹಂಗ ಇದರ ಅರ್ಥ ಇದೆ. ಅದರ ಗಾಥಾರ್ಥವನ್ನ ನೋಡೋಣ. ಚಕ್ಷು ರೂವಂ ಇವ ಅಂದ್ರೆ ಮೊದಲನೇದು ಗಾಥಾರ್ಥವನ್ನ ನೋಡ್ತಾ ಇದ್ದೀವಿ. ಯಾವ ಪ್ರಕಾರ ಕಣ್ಣು ರೂಪವನ್ನು ಅಂದ್ರೆ ಜ್ಞೇಯಗಳಲ್ಲಿ ಅಪ್ರವಿಷ್ಟವಿದ್ದು ಹಾಗೂ ಅಪ್ರವಿಷ್ಟವಿರದೆ ನೋಡುತ್ತದೆ, ತಿಳಿಯುತ್ತದೆ. ಕಣ್ಣು ಏನ್ ನೋಡ್ತಿದ್ರಿ? ಕಣ್ಣಿನ ವಿಷಯ ಏನು? ಕಣ್ಣಿನ ವಿಷಯ ಬಣ್ಣ. ಕಣ್ಣ ಬಣ್ಣ. ಕಣ್ಣು ಏನ್ ನೋಡ್ತಿದ್ರಿ? ವರ್ಣವನ್ನ, ಬಣ್ಣವನ್ನಷ್ಟ. ಒಂದ್ ಸ್ವಲ್ಪ ಸಮಾಧಾನದಿಂದ ನಾವು ನೋಡಿದೀವಿ ಅಂದ್ರೆ ನಮ್ಗೆ ಏನ್ ಕಾಣಿಸ್ತಾ ಇದೆ ಮುಂದಿಂದೆಲ್ಲ? ಬಣ್ಣಷ್ಟಲ್ಲ. ಕಣ್ಣಿನ ವಿಷಯ ಏನ? ಬಣ್ಣಷ್ಟ. ಕಣ್ಣ ವಾಸನೆಯನ್ನು ನೋಡಂಗಿಲ್ಲ. ಕಣ್ಣು ಏನು ನೋಡೋದ? ಬಣ್ಣವನ್ನಷ್ಟೇ ನೋಡುತ್ತದೆ. ವಾಸನೆ ನೋಡುವಂಥದ್ದು ಇನ್ನೊಂದಿದೆ. ಅವನು ಶಾಣೆ, ಅವನು ಜಾಗೃತ. ಆಮೇಲೆ ಕೇಳುವಂಥವ್ ಇನ್ನೊಬ್ಬಿದ್ದಾನ. ನಾಲಿಗೆ ರಸ ನೋಡುವಂಥವ್ ಇನ್ನೊಬ್ಬಿದ್ದಾನ. ಸ್ಪರ್ಶ ಮಾಡ್ಕೊಳ್ಳುವಂಥವ್ ಇನ್ನೊಬ್ಬ. ಅಂದ್ರೆ 5 ಜನ ಇದಾರೆ ಇವರು. 5 ಜನರೊಳಗೆ ಒಬ್ಬೊಂದು ವಿಷಯ ಹೇಳ್ಕದಾರ್ರಿ. ನಮ್ಮವ್ರು 5 ಜನ ಶಾಣ್ಯರನ್ನ ಇದ್ದಾರೆ. ನಮ್ಮನ್ನೆಲ್ಲ ತೆಗ್ನ್ಯಾಗ ಹಾಕುವಂಥವ್ರನ್ನ ಇದ್ದಾರೆ. 5 ಜನರದ ಸಲುವಾಗಿನೇ ನಮ್ದೆಲ್ಲ ವ್ಯವಸ್ಥೆ ಇದೆ. ಇಲ್ಲಿ
ಇಲ್ರಿ, ಆತ್ಮನ ಸಲುವಾಗಿ ಏನು ಮಾಡಿಲ್ಲ ನಾವು. ಈ ಉಳಿದ ಇಂದ್ರಿಯಗಳ ಸಲುವಾಗಿ ಎಲ್ಲ ಮಾಡಿದೇವಲ್ಲ, ಇನ್ಶೂರೆನ್ಸ್ ಮಾಡಿಸಿದೇವ್ ಇಲ್ರಿ. ಆಮೇಲೆ ಮತ್ತೆ ಏನೋ ಹಾಸ್ಪಿಟಲ್ ಬಿಲ್ ಎಲ್ಲ ತನ್ನಿಂದ ಏನು ವ್ಯವಸ್ಥೆ ಆಗೋಂಗ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಮುಂದೆ ಬರೋರ್ಗು ಹೇಳಕ್ಕಿದ್ದೇವೆ, ನೀ ಬಿ ಮಾಡತ್ ಹೇಳಿ. ಯಾರ ಸಲುವಾಗಿ? जो अपने नहीं है उनकी सुरक्षा के, और वे सुरक्षित भी नहीं होंगे. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅದೇನು ಸುರಕ್ಷಿತ ಆಗೋ ಹಂಗ ಇಲ್ಲ. ಆದರೂ ನಾವು ಸುರಕ್ಷತೆಗಾಗಿ ಏನಾಗಿದ್ದೇವೆ ಅಂತಂದ್ರೆ ತೊಡಗಿದ್ದೇವೆ. तो ये क्या है, सभी इंद्रियों के विषय, ಎಲ್ಲ ಇಂದ್ರಿಯ ವಿಷಯಗಳಲ್ಲಿ ತೊಡಗಿದೇವ್ರಿ ನಾವು. ಅದಕ್ಕೆ ಕಣ್ಣಿನ ವಿಷಯ ಏನ? ಬಣ್ಣಷ್ಟ, ವರ್ಣಷ್ಟ. ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ, ಯಾವ ಪ್ರಕಾರ ಕಣ್ಣು ರೂಪವನ್ನು, ಬಣ್ಣ ಅಂದ್ರೆ ಏನ್ರಿ? ರೂಪ. ರೂಪವನ್ನ ಅಂದ್ರೆ ಹೆಂಗ? ಜ್ಞೇಯಗಳಲ್ಲಿ ಅಪ್ರವಿಷ್ಟವಿತ್ತು. ಇದ್ರ ಸಲುವಾಗಿ ಒಂದು ಗಾಥಾನೂ ಇದೆ ರೀ, 320 ಗಾಥಾ. ಅಂದ್ರೆ ಜ್ಞಾನ ಹೆಂಗೈತಿ ಅಂದ್ರೆ ಕಣ್ಣಿನ ಗತಕ್ಕೈತ್ರಿ. ಅದಕ್ಕೆ ಇದು ಜ್ಞಾನ ಪ್ರಧಾನ ಐತ್ರಲ್ಲ, ಜ್ಞಾನ ತತ್ವ ಪ್ರಜ್ಞಾಪನೆ ಇದೆ ಇದು. ಅದಕ್ಕೆ ಇಲ್ಲಿ ಅದೇ ವಿಷಯ ಬಂದಿದೆ. ಅಂದ್ರ ಯಾವ ರೀತಿ ಕಣ್ಣ ಈ ವಸ್ತುವಿನೊಳಗೆ ಪ್ರವೇಶ ಆಗದೆ ಅದನ್ನೇನ್ ಮಾಡ್ತಾ ಇದೆ? ನೋಡ್ತಾ ಇದೆ. ನಾವು ಏನ್ ನೋಡ್ತಾ ಇದ್ದೀವಲ್ಲ, ಅವು ಯಾವ ವಸ್ತುಗಳನ್ನ ನಮ್ಮ ಕಣ್ಣು ಹೋಗಿ ಟಚ್ ಮಾಡಿಲ್ಲ. ಉಳಿದ ಇಂದ್ರಿಯಗಳದ್ದು ಹಂಗಿಲ್ರಿ. ಉಳಿದ ಇಂದ್ರಿಯಗಳು ಎಲ್ಲಾ ಹೆಂಗಿದಾವ ಅಂದ್ರ ಟಚ್ ಆದ್ರಣ ವ್ಯವಸ್ಥೆ ಅಲ್ಲಿ ಗೊತ್ತಾಗ್ತಿದ್ರಿ, ಇದ್ರ ಗೊತ್ತಾಗುದಿಲ್ಲ. ರುಚಿ ಹಂಗೈತೆ ಅನ್ನೋದು ನೋಡ್ಬೇಕಾದ್ರೆ ನೋಡೋದ್ರಿಂದ ಗೊತ್ತಾಗ್ತಿತ್ತೇನ್ರಿ? ಕಣ್ಣು ಮುಚ್ಚರು ನಡಿತೈತಿ, ಖರೆ ನಾಲಿಗೆಗೆ ಸ್ಪರ್ಶ ಆಗ್ಬೇಕು. ಆದ್ರೆ ಕಣ್ಣೊಂದು ಎಷ್ಟು ಅದ್ಭುತ ಇದೆ ಅಂದ್ರೆ, ಇದು ಶಕ್ತಿ ವೈಚಿತ್ರ. ಅದ್ರ ಸಲುವಾಗಿ ಹೇಳೋದು, ಕಣ್ಣಿಂದ ಎಷ್ಟು ಅದ್ಭುತ ಇದೆ ಅಂತಂದ್ರೆ, ಇದು ವಸ್ತುವನ್ನು ಸ್ಪರ್ಶ ಮಾಡಂಗಿಲ್ಲ. ಸ್ಪರ್ಶ ಮಾಡಿದ್ರೆ ಕಾಣಂಗಿಲ್ಲ. ನೋಡಿದಂತ ಹೇಳಿ ಯಾರ ಕಣ್ಣ ತುರಿಕ್ರೆ ಕಾಣಿಸ್ತದ್ರಿ? ಏನು ಕಾಣಿಸ್ತದ? ಕಾಣಿಸೋದು ಬಂದಾಗ್ತದೆ. ಅಂದ್ರ ಕಣ್ಣಿನ ವಿಶೇಷತೆ ಇದು. ಏನ? ಎಲ್ಲಾರನು ನೋಡ್ತೈತಿ, ಯಾರನ್ನು ಮುಟ್ಸ್ಕೊಳಂಗಿಲ್ಲ. ತಿಳಿತ್ರಿ? ಇದು ವಿಶೇಷತೆ, ಕಣ್ಣಿನ ವಿಶೇಷತೆ. ಕಾಣಿಸ್ಲಿಲ್ಲ ಅಂದ್ರೆ ನಾವು ಮತ್ ಮ್ಯಾಲೊಂದು ಹಾಕಿ ನೋಡ್ತೇವ್ ಕರೆ. ಅಂದ್ರೆ ಇದು ಕಣ್ಣಿನ ವೈಶಿಷ್ಟ್ಯತೆ. ಆ ವೈಚಿತ್ರತೆಯನ್ನು ಆಚಾರ್ಯ ದೇವಿಲಿ ಹೇಳವ್ರದಾರ್ರಿ ನಮಗೆ. ಅದೇ ವೈಚಿತ್ರತೆಯನ್ನು ಹೇಳವ್ರ. ಕಣ್ಣಿನ ಉದಾಹರಣೆ ಕೊಟ್ಟಿದ್ದಾರೆ. ಕಣ್ಣು ಏನ್ ಮಾಡ್ತದ ಅಂತಂದ್ರ, ಯಾವ ಪ್ರಕಾರ ಕಣ್ಣು ರೂಪಗಳನ್ನ ಅಂದ್ರೆ ಜ್ಞೇಯಗಳಲ್ಲಿ ಪ್ರವಿಷ್ಟವಿದ್ದು ಜ್ಞೇಯಗಳಲ್ಲಿ ಹೋಗಿ, ಅಂದ್ರೆ ಜ್ಞೇಯಗಳನ್ನ ನೋಡೋದಂದ್ರೆ ಜ್ಞೇಯಗಳಲ್ಲಿ ಹೋಗೋದು, ಅದನ್ನ ನೋಡ್ತಿದೆ. ಹಾಗೂ ಅಪ್ರವಿಷ್ಟವಿರದೆ, ಮತ್ತೆ ಅದ್ರೊಳಗೆ ಅಪ್ರವಿಷ್ಟ ಅಂದ್ರೆ ಅದ್ರೊಳಗೆ ಶೇರಿಲ್ಲ ಅನ್ನುವಂಗನೂ ಇಲ್ಲ, ಶೇರಿದೆ ಶೇರಿಲ್ಲ ಅನ್ನುವಂಗನೂ ಇಲ್ಲ. ಇವು ಎರಡೂ ರೂಪದಿಂದ ಏನ್ ಮಾಡ್ತದ ಅಂತಂದ್ರ ನೋಡುತ್ತದೆ, ತಿಳಿಯುತ್ತದೆ. ನೋಡೋದಂದ್ರೆ ಏನ್ರಿ ಇದ್ರ ಅರ್ಥ? ತಿಳಿಯೋದು, ಕಣ್ಣಿಂದ ವಿಷಯ. ಅದೇ ಪ್ರಕಾರ ಆತ್ಮನು ಇಂದ್ರಿಯಾತೀತನಾಗುತ್ತ. ಹೆಂಗಾಗ್ತಾನೆ? ಇಂದ್ರಿಯಾತೀತ ಅಂದ್ರೆ ಇಂದ್ರಿಯಗಳದ ವ್ಯಾಪಾರ ಬಂದಾಗಿದೆ. ಈಗ ಕೇವಲ ಜ್ಞಾನ ಪ್ರಾಪ್ತ ಆಗಿದೆ, ಅಥವಾ ಅನಂತ ಜ್ಞಾನ ಏನಾಗಿದೆ ಅಂತ ಪ್ರಾಪ್ತ ಆಗಿದೆ. ಈ ಪ್ರಕಾರ ಇಂದ್ರಿಯಾತೀತನಾಗುತ್ತಾ ಅಶೇಷ ಜಗತ್ತನ್ನು, ಎಂತ ಜಗತ್ತ? ಅಶೇಷ. ಶೇಷ ಅಂದ್ರ ಬಾಕಿ, ಅಶೇಷ ಅಂದ್ರೆ ನೋ ಬಾಕಿ, ಏನು ಉಳಿದಿಲ್ಲ, ನಥಿಂಗ್. ಅಂದ್ರೆ ಎಲ್ಲವನ್ನ, ಸಂಪೂರ್ಣವನ್ನ, ಲೋಕಾಲೋಕ ಎಲ್ಲವನ್ನ ಏನ್ ಮಾಡಿದ್ರು ಅಂತಂದ್ರ ಅಶೇಷ ಜಗತ್ತನ್ನು. ಹೆಂಗ? ಸಮಸ್ತ ಲೋಕಾಲೋಕಗಳನ್ನು ನೇಯಸು ಅಂತಂದ್ರ ಜ್ಞೇಯಗಳಲ್ಲಿ. ಈ ಲೋಕಾಲೋಕವನ್ನೆಲ್ಲ ತಿಳಿಯಾವದಾರಿ ಆತ್ಮ. ಹೆಂಗ? ಜ್ಞೇಯಗಳಲ್ಲಿ ಅಪ್ರವಿಷ್ಟನಿತ್ತು. ಜ್ಞೇಯಗಳಲ್ಲಿ ಏನಾಗಿಲ್ಲ? ಪ್ರವೇಶ ಆಗಿಲ್ಲ. ಜ್ಞೇಯಗಳಲ್ಲಿ ಅವನು ಪ್ರವೇಶ ಆಗಿಲ್ಲ. ಅದು ಒಂದು ರೀತಿ. ಹಾಗೂ ಅಪ್ರವಿಷ್ಟನಿರದೆ, ಅಪ್ರವಿಷ್ಟ ಇಲ್ಲ. ಅಪ್ರವಿಷ್ಟ ಅಂದ್ರ ಅವನ್ ಅದ್ರೊಳಗ ಪ್ರವೇಶ ಆಗಿಲ್ಲ. ಇನ್ನು ಅಪ್ರವಿಷ್ಟ ಇಲ್ಲ ಅಂದ್ರ ಅವು ಇವನೊಳಗೆ ಬಂದವಲ್ಲ, ಜ್ಞೇಯ ಜ್ಞಾನದೊಳಗೆ ಬಂದಿದವಲ್ಲ. ಹಿಂಗಿದ್ದುಕೊಂಡ ಯಾವಾಗಲೂ ತಿಳಿಯುತ್ತಾನೆ, ನೋಡುತ್ತಾನೆ. ಪ್ರವಿಷ್ಟವಿರದೆ ಮತ್ತು ಅಪ್ರವಿಷ್ಟವಿದ್ದು ಇವೇನ್ ಮಾಡ್ತಾ ಅಂತಂದ್ರ ಎಲ್ಲವನ್ನ, ಯಾವುದು ಎಲ್ಲವನ್ನಂದ್ರ ಅಶೇಷ ಜಗತ್ತನ್ನ, ಅಶೇಷ ಜಗತ್ತಂದ್ರ ಸಮಸ್ತ ವಿಶ್ವವನ್ನ ಏನೂ ಬಿಡಲ್ದ ಎಲ್ಲವನ್ನ ಏನ್ ಮಾಡ್ತಾನ ಅಂತಂದ್ರ ನೋಡ್ತಾನ, ತಿಳಿತಾನ ಅನ್ನುವಂಥ ಮಾತಿದೆ. ಇಲ್ಲಿ ಅಮೃತಚಂದ್ರ ಆಚಾರ್ಯ ಏನ್ ಮಾಡವ್ರ ಅಂತಂದ್ರ ಇದ್ರ ಮೇಲೆ ಟೀಕೆ ಮಾಡವ್ರದಲ್ಲಿ. ಅದ್ರೊಳಗ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಇದು ಹೆಂಗ ಸಾಧ್ಯ ಇದೆ, ಇದು ಹೆಂಗ ಸಾಧ್ಯ ಐತಿ ಅಂದ್ರ ಅದು ಜ್ಞಾನದ ವಿಶಿಷ್ಟ ವೈಚಿತ್ರ ಶಕ್ತಿ.
ಅದರಿಂದ ಇದು ಏನಿದೆ ಅಂದ್ರೆ ಸಾಧ್ಯ ಇದೆ. ಈಗ ನೋಡ್ರಿ, ಕಣ್ಣು ನೋಡ್ತಿದೆ ಆದ್ರೂ ಕೂಡ ಕಣ್ಣು ಸ್ಪರ್ಶ ಮಾಡೋದಿಲ್ಲ. ಸೊ ಇದು ಅದ್ರದ್ದು ಏನಿದೆ, ಬಹಳ ವಿಶೇಷ ಇದೆ. 5 ಇಂದ್ರಿಯಗಳಲ್ಲಿ ಅದರದ್ದು ವಿಶೇಷತೆ ಇದೆ. ಏತೇನಿಲ್ರಿ, ಅಂದ್ರೆ 5 ಇಂದ್ರಿಯಗಳದ್ದು ಹಂಗಿಲ್ಲ. 5 ಇಂದ್ರಿಯಗಳಿಗೆ ವಿಷಯ ಟಚ್ ಆದ್ರೂ ಗೊತ್ತಾಗ್ತಿದೆ, ಕಣ್ಣಿಗೆ ಹಂಗಿಲ್ಲ. ಕಣ್ಣಿಗೆ ಸ್ಪರ್ಶ ಇಲ್ಲದನ್ನ ಆ ವಸ್ತುಗಳನ್ನ ಗ್ರಹಣ ಮಾಡೋ ಶಕ್ತಿ, ವೈಚಿತ್ರ್ಯ ಹೆಂಗೈತಲ್ಲ, ಹಂಗ ಜ್ಞಾನ ದಿಟ್ಟಿ ಜಹೇವನ ನಮ್ಮ ಐತಲ್ಲ, ಹಂಗ ಜ್ಞಾನಕ್ಕೂ ಕೂಡ ಇದೊಂದು ಶಕ್ತಿ ಏನೈತಂದ್ರ ಅಪೂರ್ವವಾಗಿರ್ತಕ್ಕಂಥದ್ದು ಏನಿದೆ ಅಂದ್ರೆ ಉಪಲಬ್ಧಿ ಇದೆ. ಅದಕ್ಕೆ ನಮಗೆ ಮುಕ್ತಿಗೆ ಅವಕಾಶ ಐತ್ರಿ. ಏಕೆಂದ್ರೆ ಜೀವ ಈ ಜ್ಞಾನ ಶಕ್ತಿಯ ವೈಚಿತ್ರತೆಯಿಂದ ಜೀವ ಏನಾಗ್ತಾ ಅಂತಂದ್ರೆ ಈ ಲೋಕದಿಂದ ಅಥವಾ ಈ ಜಂಜಾಟದಿಂದ ಏನ್ ಮಾಡಕ್ ಬರ್ತೈತಿ ಅಂದ್ರೆ ಮುಕ್ತಗಲಕ್ ಬರ್ತೈತ್ರಿ. ಯಾಕಂದ್ರ ನೋಡಿದ್ರೊಳಗ ಎಲ್ಲಾದ್ರಾಗಿ ಹೊಂಟಂದ್ರ ಬಿಡುಗಡೆ ನೋಡಿ. ಯಾಕಂದ್ರೆ ಎಲ್ಲಾ ಜ್ಞಾನ ಆಗ್ತಾ ಇದೆ ಇವನಿಗೆ. ಮತ್ತ ಅದ್ರಾಗ ಹೆಚ್ಚು ಹಾನಿ ಮಾಡೋದು ಯಾವ್ದ್ರಿ? ಹಾ, ಹೆಚ್ಚು ಮುಚ್ಚಿದ್ ಇದ ಇರ್ತಿತ್ರಿ. ಮತ್ ಹೆಚ್ಚು ಡೇಂಜರಸ್ನು ಇದ. ಕಿವಿ ನಿದ್ದೆ ಮಾಡಂಗಿಲ್ರಿ, ಮೂಗು ನಿದ್ದೆ ಮಾಡಂಗಿಲ್ಲ, ಆದ್ರ ಕಣ್ಣು ಮುಚ್ಚ ಅಂದ್ರ ನಿದ್ರೆ. ನಿದ್ರೆಯೊಳಗೆ ಕಿವಿ ಮುಚ್ಚೋ ಅವಶ್ಯಕತೆ ಇಲ್ಲ, ಆದ್ರೆ ಕಣ್ಣು ಮುಚ್ಚೋ ಅವಶ್ಯಕತೆ ಇದೆ. ತಿಳಿತ್ರಿ? ಅಂದ್ರ ಇದ ವಿಶ್ರಾಂತಿನೂ ಹೆಚ್ಚು ತಗೋತಿದ್ರೆ ಮತ್ತೆ ಕೆಲಸನೂ ಹೆಚ್ಚು ಮಾಡ್ತೈತಿ. ತಿಳಿತ್ರಿ? ಅದಕ್ಕೆ ಕಿವಿಗೆ ಚಸ್ಮಾ ಬಂದಿಲ್ರಿ ಯಾರಿಗೆ, ಕಣ್ಣಿಗೆ ಬೈಂದವ್. ಯಾಕ್ರಿ? ಜಾಸ್ತಿ ಕೆಲಸ ಇದಕ್ಕ, ಸಮಯ ಕಡಿಮೆ ಕೊಡ್ತೈತಿ, ಕೆಲಸ ಹೆಚ್ಚು ಮಾಡ್ತೈತಿ. ಮಲ್ಟಿನ್ಯಾಷನಲ್ ಕಂಪನಿ ಒಳಗೆ ಇದ್ದಂಗೆ 12-13 ತಾಸು ತೆಗ್ದ ತಗೋತಾರ. 2 ಸೂಟಿ ಕೊಡ್ತಾರ ಕರೆ, ಸಾಟರ್ಡೆ ಸಂಡೇ ಸೂಟಿ. ಆದ್ರೆ ಉಳಿದ 5 ಡೇಸ್ ಎಲ್ಲ ಏನಿದೆ 12 ಅವರ್ ವರ್ಕ್. ಊಟಕ್ಕೂ ಟೈಮ್ ಇಲ್ಲ, ಮಲ್ಕೋಕ್ಕೂ ಟೈಮ್ ಇಲ್ಲ. ಯಾಕಂದ್ರೆ ನಿದ್ಯಾಗನ ಎದ್ದು ಹೋಗುದ, ನಿದ್ಯಾಗನ ಮನೆಗೆ ಬರುದ. ತಿಳಿತೇನ್ರಿ? ಹಿಂಗಾಗಿದೆ ಅದು. ಅಂದ್ರೆ ಕಣ್ಣಿಗೆ ಎಷ್ಟು ಕೆಲಸ ಐತಿ ನೋಡಿ, ವಿಚಾರ ಮಾಡಿ. इसलिए हमारी ज्ञान संपत्ति भी उसी प्रकार नष्ट हो रही है. 5 इंद्रियों में, 5 इंद्रियों के विषय में हमारा ज्ञान प्रवृत्त हो रहा है अज्ञान से. ಅಜ್ಞಾನದಿಂದ ಏನಾಗಿದೆ ಅಂದ್ರೆ ಅವೆಲ್ಲ ನನ್ನು ಅನ್ನುವಂಥ ಭಾವನೆ ಇದೆ. ಆದ್ರೆ ಇಲ್ಲಿ ಆಚಾರ್ಯ ದೇವ್ ಯಾವ್ದು ಹೇಳ್ತಾ ಇದ್ದಾರೆ ಅಂದ್ರೆ, ಮುಕ್ತಾಗಿರುವಂತ ಜೀವ ಎಲ್ಲಾ ಕರ್ಮಗಳನ್ನ ನಾಶ ಮಾಡಿ ಪವಿತ್ರ ಆಗಿರ್ತಕ್ಕಂಥ ಜ್ಞಾನದ್ದೇನು ವಿಶೇಷತೆ ಇದೆಯಲ್ಲ, ಅದನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸ್ತಾ ಇದ್ದಾರೆ. ನೋಡಿ, ಅಮೃತಚಂದ್ರ ಆಚಾರ್ಯ ಏನ್ ಮಾಡಿದಾರೆ ಅಂತಂದ್ರೆ ಇದ್ರ ಮೇಲೆ ಟೀಕೆಯನ್ನ ಮಾಡಿದಾರೆ. ಅದನ್ನ ನಾವ್ ಏನ್ ಮಾಡೋಣ ಅಂತಂದ್ರೆ ಮೊದಲು ವಾಚನ ಮಾಡೋಣ ಸಂಸ್ಕೃತದೊಳಗಿದೆ, ಆಮೇಲೆ ಅದರದ ಅರ್ಥ ಏನಿದೆ ಅಂದ್ರೆ ಕನ್ನಡದೊಳಗಿದೆ. ಸ್ವಲ್ಪ ಇದೆ, ಅದರ ಅರ್ಥವನ್ನ ನೋಡ್ರಿ. ನೋಡ್ರಿ, ಯಥಾಹಿ ಅಂದ್ರೆ ಸಂಸ್ಕೃತದೊಳಗಿದೆ, ಅದನ್ನಷ್ಟು ನಾವು ಓದ್ತೀನಿ ಮೊದಲು, ಆಮೇಲೆ ಕನ್ನಡದಾಗ ಅರ್ಥ ನೋಡೋಣ. ಯಥಾಹಿ ಚಕ್ಷು ರೂಪಿ ದ್ರವ್ಯಾನಿ ಸ್ವಪ್ರದೇಶೈರ್ ಸಂಸ್ಪರ್ಶತ್ ಪ್ರವಿಷ್ಟಂ ಪರಿಚ್ಛೇದ್ಯಂ ಆಕಾರಮಾತ್ಮಸಾತ್ ಕುರುವನ್ ಚ ಪ್ರವಿಷ್ಟಂ ಜಾನಾತಿ ಪಶ್ಯತಿ ಚ ಏವಂ ಆತ್ಮ ಪ್ರತ್ಯಕ್ಷಾತೀತತ್ವಾತ್ ಪ್ರಾಪ್ಯಕಾರಿತಾ ವಿಚಾರ ಗೋಚರ ದೂರತಾಂ ವಾಪ್ತೋ ಜ್ಞೇಯತಾಂ ಆಪನ್ನಾನಿ ಸಮಸ್ತ ವಸ್ತುನಿ ಸ್ವಪ್ರದೇಶೈರ್ ಸಂಸ್ಪರ್ಶನ್ ಪ್ರವಿಷ್ಟಃ ಶಕ್ತಿ ವೈಚಿತ್ರ್ಯವಶತೋ. ಇದು ಅಮೃತಚಂದ್ರರು ಪದ ಪ್ರಯೋಗ. ಇದರ ಸಲುವಾಗಿ ನಾವು ಈ ಗಾಥೆಯನ್ನು ನೋಡ್ತಾ ಇದ್ವಿ. ಏನ್ ಹೇಳಿದ್ರಿ? ಶಕ್ತಿ ವೈಚಿತ್ರ್ಯವಶತೋ ವಸ್ತುವರ್ತಿನಃ ಸಮಸ್ತ ಜ್ಞೇಯಾಕಾರಾನ್ ಉನ್ಮೂಲ್ಯ ಇವ ಕವಲಯನ್ ಚಾಪ್ರವಿಷ್ಟೋ ಜಾನಾತಿ ಪಶ್ಯತಿ ಚ ಏವ ಮಶ್ಯ ವಿಚಿತ್ರಶಕ್ತಿಯೋಗಿನೋ ಜ್ಞಾನಿನೋ ಅರ್ಥೇಶ್ವ ಪ್ರವೇಶ ಇವ ಪ್ರವೇಶೋ ಅಪಿ ಸಿದ್ಧಂ ಅವತರತಿ. ಇದು ಅಮೃತಚಂದ್ರ ಆಚಾರ್ಯದ ಟೀಕೆ. ಅದೇನು ಗಾಥೆಯನ್ನ ಕುಂದಾಚಾರ್ಯ ಹೇಳಿದ್ರಲ್ಲ, ಅದ್ರ ಮೇಲೆ ಅಮೃತಚಂದ್ರಾಚಾರ್ಯ ಏನ್ ಮಾಡಿದ್ರು ಅಂದ್ರೆ ಟೀಕೆ ಮಾಡಿದ್ರು. ಇದ್ರೊಳಗೆ ಅವ್ರು ಏನ್ ಹೇಳ್ತಾರೆ ನೋಡು. ಯಾವ ಪ್ರಕಾರ ಕಣ್ಣು ರೂಪಿ ದ್ರವ್ಯಗಳನ್ನು ಸ್ವಪ್ರದೇಶಗಳ ಮುಖಾಂತರ ಸ್ಪರ್ಶ ಮಾಡದೆಯೇ, ಕಣ್ಣು ರೂಪಿ ದ್ರವ್ಯಗಳನ್ನ ಸ್ವಪ್ರದೇಶಗಳ ಮುಖಾಂತರ ಅಂದ್ರ ತನ್ನ ಪ್ರದೇಶದ ಮುಖಾಂತರಲ್ಲ, ನಮಗೆ ಇಲ್ಲಿಂದ ಅಷ್ಟ ಕಾಣಿಸ್ತಿತ್ತೋ ನಾವು ಬೇರೆ ಕಡೆದ ವೇಲ್ರ ಕಾಣಿಸ್ತಿತ್ರಿ ಇಲ್ಲ. ಕಣ್ಣ ಏನಿದೆಯಲ್ಲ ಇದು ದ್ರವ್ಯೇಂದ್ರಿ. ಕಣ್ಣು ಏನೈತ್ರಿ? ಇದ ದ್ರವ್ಯೇಂದ್ರಿ. ಇದ್ರೊಳಗೆ ಏನಿದೆ? ಭಾವೇಂದ್ರಿ. ಆ ಕಣ್ಣಿನ ಪ್ರದೇಶದೊಳಗಿರುವಂತ ಕಣ್ಣಿಂದ ಏನು
ನಂದು ರಚನೆ ಐತಲ್ಲ, ಆ ರಚನೆಯ ಪ್ರದೇಶದೊಳಗಿರ್ತಕ್ಕಂಥ ಆತ್ಮ ಪ್ರದೇಶಗಳ ಮುಖಾಂತರ ಅಂದ್ರೆ ಅವ ಸ್ವಪ್ರದೇಶ ಅದರ ಮುಖಾಂತರ ಏನ್ ಮಾಡ್ತಾ ಇದೆ ಅಂತಂದ್ರೆ ಸ್ಪರ್ಶ ಮಾಡದೆಯೇ, ಸ್ಪರ್ಶ ಮಾಡಲ್ದ ಇದನ್ನು ನೋಡ್ತಾ ಇದೆ ನಮ್ಮ ಕಣ್ಣ, ಇದನ್ನು ಸ್ಪರ್ಶ ಮಾಡದೆಯೇ ಅಪ್ರವಿಷ್ಟವಿದ್ದು ಅಂದ್ರೆ ಅದರೊಳಗೆ ಪ್ರವೇಶ ಮಾಡಲಾರದೆ, ಅದನ್ನು ಸ್ಪರ್ಶ ಮಾಡಂಗಿಲ್ಲ, ಅದರೊಳಗೆ ಪ್ರವೇಶ ಮಾಡಂಗಿಲ್ಲ, ಆದ್ರೂ ಕೂಡ ತಿಳಿಯುತ್ತದೆ, ನೋಡುತ್ತದೆ. ಅದನ್ನೇನ್ ಮಾಡ್ತಾ ಇದೆ? ನೋಡ್ತಾ ಇದೆ ಮತ್ತು ತಿಳಿತಾ ಇದೆ. ನೋಡ್ತಾ ಇದೆ ಅಂದ್ರೆ ತಿಳಿತಾ ಇದೆ, ತಿಳಿತಾ ಇದೆ ಅಂದ್ರೆ ನೋಡ್ತಾ ಇದೆ. ಮತ್ತು ಇದು ಒಂದಾಯ್ತ್ರಿ. ನೆಕ್ಸ್ಟ್, ಜ್ಞೇಯಾಕಾರಗಳನ್ನು ಆತ್ಮಸಾತ್ ಅಂದ್ರೆ ನಿಜ ರೂಪವಾಗಿ ಮಾಡುತ್ತಾ. ನೋಡ್ರ, ಇದು ನಮಗೆ ತಿಳಿತು. ಇದು ನಮಗೆ ತಿಳಿತು ಅಂದ್ರೆ ಏನಾಯ್ತು? ನಮ್ಮ ಜ್ಞಾನದೊಳಗ ಜ್ಞೇಯಾಕಾರದ ಪ್ರವೃತ್ತಿ ಬಂತು. ತಿಳಿತ್ರಿ? ಎಲ್ಲ ಹಂಗ ಏನೆಲ್ಲ ನಮಗೆ ತಿಳಿತಾ ಇದೆಯಲ್ಲ, ಫಾಸ್ಟ್, ವೆರಿ ಫಾಸ್ಟ್ ಏನಿದೆ ಅಂದ್ರೆ ಪರಿಣಾಮನ ಇದೆ. ಜ್ಞಾನದ ಬಹಳ ಫಾಸ್ಟ್ ಪರಿಣಾಮನ ಇರ್ತೈತ್ರಿ. ನಮ್ಮ ಕಲ್ಪನಾಕ್ ಸಿಗೋದನ ಇಲ್ಲ. ನಮಗೊಮ್ಮೆ ನಾವೊಮ್ಮೆ ಇದನ್ನ ನೋಡ್ತಾ ಇದ್ದೀವಿ, ಇದನ್ನ ನೋಡ್ತಾ ಇದ್ದೀವಿ, ಎಲ್ಲಾ ಜ್ಞಾನ ಆಗ್ತಾ ಇದೆ ನಮಗ. ಎಷ್ಟು ಫಾಸ್ಟ್ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ಜ್ಞಾನದ ಅಷ್ಟು ಫಾಸ್ಟ್ ಏನಿರ್ತಿದೆ ಅಂತಂದ್ರೆ ಸಮಯಕ್ಕೆ ಏನಿದೆ ಅಂತಂದ್ರೆ ಅದರದ್ದು ಪರಿಣಾಮ ಇದೆ. ಹಿಂಗಾಗಿ ಅದು ನಮ್ಗೆ ಸಹಜವಾಗಿ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರುತ್ತೆ. ನಮಗೆ ಗ್ಯಾಪ್ ಕಾಣಿಸಂಗಿಲ್ಲ, ಆದ್ರೆ ಪ್ರತಿಯೊಂದು ಪರ್ಯಾಯದ ಮಧ್ಯದೊಳಗೆ ಏನಿದೆ ಅಂತಂದ್ರೆ ಅದು ಡಿಫ್ರೆನ್ಸ್ ಇದೆಯಲ್ಲ. ಅಂದ್ರೆ 1ನೇ ನಂಬರ್ ಪರ್ಯಾಯದ ಉತ್ಪತ್ತಿ ಆಯ್ತು, ಅದವೇ ಆಯ್ತು, 2 ನಂಬರ್ ಆಯ್ತು, 3 ನಂಬರ್ ಆಯ್ತು, 4 ನಂಬರ್ ಆಯ್ತು, ಗ್ಯಾಪ್ ಐತೇನಿಲ್ರಿ? 1 2 3 4 ಕ್ರಮ ಇದೆಯಲ್ಲ. ಈ ಕ್ರಮ ರೂಪದಿಂದ ಆಗುವಂತ ಸಮಯದೊಳಗ ನಮಗ ಕ್ರಮ ಗೊತ್ತಾಗುದಿಲ್ಲ. ಯಾಕಂದ್ರೆ ನಮ್ಮ ಜ್ಞಾನ ಏನಿದೆ ಬಹಳ ಅಲ್ಪ ಇದೆ. ಅದರದ್ದು ವಿಷಯ ನಮಗೇನಾಗೋದಿಲ್ಲ ಅಂತಂದ್ರೆ ತಿಳಿದು ಬರೋದಿಲ್ಲ. ಆದ್ರೂ ಕೂಡ ಅದು ಹಾಗೇ ಆಗೋದು, ಅದ್ರ ಪರಿಣಾಮನ ಹಾಗೇ ಇರ್ತಿತ್ರಿ. ನೋಡ್ರಿ, ಜ್ಞೇಯಾಕಾರಗಳನ್ನು ಆತ್ಮಸಾತ್ ಮಾಡುತ್ತಾ ಇದನ್ನ ತಿಳಿತಾ ಇದೆ ಅಂದ್ರೆ ಇದ್ರ ಅರ್ಥ ಏನ? ಈ ತರದ ಆಕಾರ ನಮ್ಮ ಜ್ಞಾನದೊಳಗೆ ಏನಾಯ್ತು ಅಂತಂದ್ರ ಜ್ಞೇಯಾಕಾರ ಆಯ್ತ್ರಿ. ಅಂದ್ರೆ ಇದ್ರ ಅರ್ಥ ನಮ್ಮ ಜ್ಞಾನ ಜ್ಞೇಯ ಆಗಲಿಲ್ಲ. ತಿಳಿಗೀತೇನ್ರಿ? ನಮ್ಮ ಜ್ಞಾನ ಜ್ಞೇಯ ಆಗಲಿಲ್ಲ. ಜ್ಞೇಯನ ನಮ್ಮ ಜ್ಞಾನದೊಳಗೆ ಏನಾಯ್ತು ಅಂದ್ರೆ ತನ್ನ ಆಕಾರದಿಂದ ಪರಿಣಾಮನ ಆಯ್ತು. ಅವಾಗ ನಮಗದು ತಿಳಿದು ಬರ್ತಿತ್ರಿ. ಈಗ ಒಮ್ಮೆಮ್ಮೆ ಒಂದೊಂದು ವಸ್ತು ನಮ್ಮ ಕಣ್ ಮುಂದನ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ ನಮಗೆ. ಯಾಕ? ನಮ್ಮ ಜ್ಞಾನಕ್ಕೆ ಅದು ಜ್ಞೇಯನ ಇಲ್ಲ. ನಮ್ಮ ಜ್ಞಾನದೊಳಗೆ ಅದ್ರ ಆ ರೂಪದ ಆಕಾರನ ಪರಿಣಾಮನ ಆಗ್ಲಿಲ್ಲ ಅಂದ್ರೆ ಅದು ವಸ್ತುನ ತಿಳಿಯಂಗಿಲ್ಲ ನಮಗೆ. ಮತ್ತೆ ಮನ್ಯಾಗ ಬಂದು ಬೈತಾರ, ಇಲ್ಲೇ ಕಾಣುದಿಲ್ಲ ಅಂತ ಹೇಳಿ. ಅವಾಗ ಕಾಣಿಸ್ತಿತ್ರಿ ನಮಗೆ. ಆಗ್ತಿತ್ತೇನಿಲ್ರಿ? ಬಹಳ ಸರಿ ಹೀಗೆ ಆಗಿರ್ತದ. ಕೈಯೊಳಗನ ಮೋಟರ್ ಸೈಕಲ್ ಕಾರ್ ಕಿಲಿ ಹಿಡಿದಿರ್ತೇವ, ಮತ್ತೆ ಕಿಲಿ ಎಲ್ಲಾ ಕಡೆ ಹುಡುಕಾಡ್ತಿರ್ತೇವೆ. ಆಮೇಲೆ ನೋಡಿ ನಮಗೆ ಮನೆಯೊಳಗೆ ಏನ್ ಮಾಡ್ತಾರಂದ್ರೆ ಕೈಯೊಳಗನ ಇದೆಯಲ್ಲ, ಹೌದಲ್ಲ ಅಂದ್ರೆ ಅಲ್ಲಿ ತನಕ ನಮ್ಮದು ದೃಷ್ಟಿ ಅದ್ರೊಳಗಿಲ್ಲ. ನಮ್ಮ ಜ್ಞಾನಕ್ಕೆ ಅದೇನಾಗಿಲ್ಲ, ಜ್ಞೇಯ ಆಗಿಲ್ಲ. ನಮ್ಮ ಜ್ಞಾನಾಕಾರದ ಪರಿಣಾಮ ಅದು ಆ ರೂಪದ ಆಗಿಲ್ಲ ಅನ್ನೋದು ಅದು ನಮ್ಗೆ ಏನಾಗಿಲ್ರಿ, ತಿಳಿದಿಲ್ಲ. ಹಿಂಗಿರೋದ್ರಿಂದ ಇಲ್ಲೇನಾಗ್ತಾ ಇದೆ ಅಂತಂದ್ರ ಈಗ ಏನಾಯ್ತ್ರಿ, ಪರದ್ರವ್ಯ ಸ್ವಪ್ರದೇಶಗಳ ಮುಖಾಂತರ ಸ್ಪರ್ಶ ಮಾಡಲ್ದ ರೂಪಿ ಪದಾರ್ಥಗಳನ್ನ ಏನ್ ಮಾಡಿದ್ದ, ತಿಳಿದಿದ್ದ. ಅವಾಗ ಏನಾಯ್ತು, ರೂಪಿ ಪದಾರ್ಥ ಹೆಂಗ್ ತಿಳಿತ್ ನಮಗ? ಜ್ಞೇಯಾಕಾರಗಳನ್ನು ಆತ್ಮಸಾತ್ ಮಾಡುತ್ತಾ. ಆ ಜ್ಞೇಯಾಕಾರಗಳು ಎಲ್ಲಿ ಬಂದು ಅಂತಂದ್ರೆ ನಮ್ಮ ಆತ್ಮ ಜ್ಞಾನದೊಳಗೆ ಏನಾಯ್ತು ಅಂದ್ರೆ ಜ್ಞೇಯಾಕಾರದ ಪರಿಣಾಮ ಶುರು ಆಯ್ತು. ಇದು ಗೊತ್ತಾಗ್ಬೇಕು ನೋಡ್ರಿ. ಜ್ಞಾನಾಕಾರ ಅವ್ರ ಜ್ಞೇಯಾಕಾರ, ಜ್ಞಾನ ಆಕಾರ ಈಸ್ ಈಕ್ವಲ್ ಟು ಜ್ಞೇಯಾಕಾರ. ಜ್ಞಾನದ ಆಕಾರ ಏನಿದೆಯಲ್ಲ ಅದ ಜ್ಞೇಯದ ಆಕಾರ. ಅದಕ್ಕೆ ಜ್ಞೇಯಾಕಾರ ಯಾಕಂದ್ರಂದ್ರ ಜ್ಞಾನ ಜ್ಞೇಯ ಆಕಾರದಿಂದ ಪರಿಣಾಮನಾಗಿದೆ ಅಂತ ತಿಳ್ಕೊಂಡು ಅದು ಜ್ಞೇಯಾಕಾರ. ಹೊರತಾಗಿ ಅದೇನಿದೆ, ಜ್ಞಾನಾಕಾರಣ ಇದೆ. ತಿಳಿತ್ರಿ? ಇದು ರಹಸ್ಯ, ಇದು ನಮಗೆ ತಿಳಿಬೇಕು. ಇದು ಏನಾಯ್ತು, ವಸ್ತುವನ್ನ ಏನ್ ಮಾಡಿತು ಅಂತಂದ್ರ ಈ ಜ್ಞಾನದ ಮುಖಾಂತರ ನಮ್ಮ ಆತ್ಮಸಾತ್, ನಮ್ಮ ಆತ್ಮನೊಳಗೆ ಏನಾಯ್ತು ಅಂದ್ರೆ ಜ್ಞೇಯಾಕಾರದ ಪರಿಣಾಮನ ಆಯ್ತು. ಆ ಪರಿಣಾಮನ ಆದಂತ ಸಮಯದೊಳಗೂ ಕೂಡ ಜ್ಞೇಯದೊಳಗ ಪ್ರವೇಶ ಆಗಿಲ್ಲ, ಅಥವಾ ಜ್ಞೇಯ ಜ್ಞಾನದೊಳಗೆ ಪ್ರವೇಶ ಆಗಿಲ್ಲ. ತಿಳಿತ್ರಿ? ನಾವು ಆ ಕಡೆ ಹೋಗಿಲ್ಲ, ಅವ್ರ ಈ ಕಡೆ ಬಂದಿಲ್ಲ, ಆದ್ರೂ ನಮಗೆ ಅವ್ರ ಜ್ಞಾನ ಆಗ್ಲಿಕ್ಕಂತ. ಇದು ಸಾಧ್ಯ ಇದೆಯಲ್ಲ, ಇದೆಯಲ್ಲ. ಅದೇ ನಮ್ದು ಏನಿದೆ ಅಂತಂದ್ರೆ ದಿಟ್ಟಿ ಜಹೇವನ, ಅದ ಜ್ಞಾನದ ವೈಚಿತ್ರ್ಯತೆ, ಬಹಳ ವಿಶೇಷತೆ ಇದೆ. ತಿಳಿತ್ರಿ? ಅಂದ್ರ ನೋಡ್ರಿ, ಗೊತ್ತಾಯ್ತ್ರಿ? ಜ್ಞೇಯಾಕಾರಗಳನ್ನು ಆತ್ಮಸಾತ್ ಅಂದ್ರೆ ನಿಜ ರೂಪವಾಗಿ ಮಾಡುತ್ತಾ ಅಪ್ರವಿಷ್ಟವಿರದೆ ತಿಳಿಯುತ್ತದೆ, ನೋಡುತ್ತದೆ.
ಅಪ್ರವಿಷ್ಟವಿರದೆ ತಿಳಿಯುತ್ತದೆ ನೋಡುತ್ತದೆ ಅಂದ್ರೆ ಆ ರೂಪದಿಂದ ಪರಿಣಾಮನಾಗಿ ಏನ್ ಮಾಡ್ತಾ ಇದೆ ಅಂದ್ರೆ ತಿಳಿತಾ ಇದೆ ನೋಡ್ತಾ ಇದೆ. ಈಗ ನೋಡ್ರಿ, ಅಪ್ರವಿಷ್ಟವಿರದೆ ಅಂತಂದ್ರ ಅದನ್ನ ಮುಟ್ಟಿಲ್ಲ ಅನ್ನೋ ಹಂಗಿಲ್ಲ. ಯಾಕಂದ್ರ ಅವೆಲ್ಲ ಎಲ್ಲಿ ಬಂದ್ರು ಈಗ ಜ್ಞಾನದಾಗ ಬಂದಿಲ್ಲ. ಜ್ಞಾನದೊಳಗೆ ಬಂದು ಅಂದ್ರೆ ಏನಾಯ್ತ? ಪ್ರವಿಷ್ಟನ ಆಯ್ತು. ಅಪ್ರವಿಷ್ಟವಿರದೆ ಅಂದ್ರ ಪ್ರವಿಷ್ಟನ ಅದರ ಅರ್ಥ. ಪ್ರವಿಷ್ಟನ ಆಯ್ತು. ಎದ್ರೊಳಗಾಯ್ತು? ಜ್ಞಾನದೊಳಗ ಜ್ಞೇಯ ರೂಪದಿಂದ ಬಂತು. ಹಿಂಗಾಗಿ ಒಂದನೇದ್ರೊಳಗ ಅದನ್ನ ಮುಟ್ಲಿಲ್ಲ, ಎರಡನೇದ್ರೊಳಗ ಅದನ್ನ ಮುಟ್ಟಿದ. ತಿಳಿತ್ರಿ? ಒಂದನೇದ್ರೊಳಗ ಅಲ್ಲಿ ಹೋಗಿ ಅದ್ರೊಳಗ ಪ್ರವೇಶ ಆಗ್ಲಿಲ್ಲ, ಆದ್ರೆ ಅವು ಇವನೊಳಗ ಪ್ರವೇಶ ಆದಿಲ್ಲ. ಹಿಂಗ ಮೊದಲನೇದ್ರೊಳಗ ಪ್ರವಿಷ್ಟವಿರದೆ, ಎರಡನೇದ್ರೊಳಗ ಅಪ್ರವಿಷ್ಟವಿರದೆ ಅಂದ್ರೆ ಎರಡೂ ಆಯ್ತಲ್ಲ. ಹೋಗ್ಲಿಲ್ಲ ಅನ್ನೋ ಮಾತು ಬಿ ಸತ್ತಿದೆ, ಹೋದ ಅನ್ನುವಂತ ಮಾತನು ಸತ್ತಿದೆ. ಸರ್ವಗತತ್ವ ಅಂತಾರಲ್ಲ, ಜ್ಞಾನ ಸರ್ವಗತತ್ವ, ಸರ್ವಜ್ಞತ್ವ ಸರ್ವಗತತ್ವ. ಸರ್ವಗತತ್ವ ಅಂದ್ರೆ ಎಲ್ಲವನ್ನ ತಿಳಿತಾ, ಎಲ್ಲ ಇವನು ಎಲ್ಲವನ್ನ ತಿಳಿಯೋ ಶಕ್ತಿ ಇದೆ. ಎಲ್ಲವನ್ನ ತಿಳಿಯೋ ಶಕ್ತಿ ಇದೆ ಅಂದ್ರೆ ಎಲ್ಲಾ ಕಡೆ ಹೋಗಿ ತಿಳಿಯಂಗಿಲ್ಲ. ಎಲ್ಲವೂ ಇವನೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಬರ್ತಾ ಇದೆಯಲ್ಲ, ಅದಕ್ಕೆ ಇವನತ್ತೆ ಏನಿದೆ ಅಂದ್ರೆ ಸರ್ವಗತತ್ವ ಇದೆ. ತಿರುಗೀತ್ರಿ ಅಂದ್ರೆ ಇಷ್ಟು ಏನಿದೆ ಅಂತಂದ್ರೆ ಜ್ಞಾನ ಪವರ್ಫುಲ್ ಇದೆ. ಇಷ್ಟು ಜ್ಞಾನದಾಗ ಸಾಮರ್ಥ್ಯ ಐತ್ರಿ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕ. ಈ ಜನರಲಿ ಕೂಡ ಹೇಳ್ತಾರ್ರಿ, ಏನ ಜನರಲ್ ಸೈನ್ಸ್ ಲೋಕದೊಳಗಿದೆ, ನಾವು ನಮ್ಮ ಮೆದುಳಿಂದ ಏನ್ ಮಾಡ್ತಾ ಇಲ್ಲ ಅಂದ್ರೆ ಪೂರ್ಣ ಉಪಯೋಗ ತಗೊಳ್ತಾ ಇಲ್ಲ, 1% ಅಷ್ಟ ತಗೊಳ್ತಾ ಇದ್ದೀವಿ. ಯಾಕಂದ್ರೆ ಅದರ ಶಕ್ತಿ, ಅದರ ರಚನಾದ ನೋಡಿತು ಅಂದ್ರೆ ಬಹಳ ಏನಿದೆ ಅಂದ್ರೆ ಸಾಮರ್ಥ್ಯ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ನಮ್ಮ ಆಚಾರ್ಯ ದೇವ್ರು ಏನ್ ಹೇಳಿದ್ರು ಅಂತಂದ್ರೆ, ನಾವು ನಮ್ಮ ಜ್ಞಾನ ಅನಂತಿದೆ. ಆ ಅನಂತ ಜ್ಞಾನಾತ್ಮಕ ಇರುವಂತದ್ದು ಏನು ನಮ್ಮ ಶಕ್ತಿ ರೂಪದ ವಿಷಯ ಇದೆಯಲ್ಲ, ಅದನ್ನು ಸಹಿತ ನಾವ್ ಏನ್ ಮಾಡ್ತಾ ಇಲ್ಲ ಅಂದ್ರೆ ಪೂರ್ಣ ರೂಪದಿಂದ ನೋಡ್ತಾನೆ ಇಲ್ಲ. ಹಿಂಗಾಗಿ ನಮಗೆ ಏನಾಗ್ತಾ ಇಲ್ಲ ಅಂತಂದ್ರೆ ವಸ್ತುವಿನ ಉಪಲಬ್ಧಿ ಆಗ್ತಾ ಇಲ್ಲ. ಅದಕ್ಕೆ ಆಚಾರ್ಯ ದೇವರು ಹೇಳುವಂತ ಮಾತು ಏನಿದೆ ಬಹಳ ಪರ್ಫೆಕ್ಟ್ ಇದೆ. ನಮ್ಮ ಜೈನಾಚಾರ್ಯದ ಏನು ಕಥನಗಳು ಬರ್ತಾವಲ್ಲ, ಇವೆಲ್ಲ ಕಥನಗಳು ಹೆಂಗಿದಾವು ಅಂತಂದ್ರೆ ಅತ್ಯಂತ ಹಿಂಗ್ ಠೋಸ್, ಎಲ್ಲಿಯೂ ಕೂಡ ಮಿಸ್ಕಾಡ್ಲಿಕ್ಕೆ ಏನಿಲ್ಲ ಅಂತಂದ್ರೆ ಅವಕಾಶ ಇಲ್ಲ. ಅಷ್ಟು ಅದ್ಭುತ ಏನಿದೆ ಅಂತಂದ್ರೆ ತತ್ವದ ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯ ದೇವಿಲಿ ಏನ್ ಹೇಳಿದ್ರು ಅಂತಂದ್ರೆ, ಅದೇ ಪ್ರಕಾರ ಪ್ರವಿಷ್ಟ ಅಪ್ರವಿಷ್ಟ ಗೊತ್ತಾಯ್ತ್ರಿ. ಅದೇ ಪ್ರಕಾರ ಆತ್ಮನು ಇಂದ್ರಿಯಾತೀತದ ಕಾರಣ. ಆತ್ಮ ಹೆಂಗಿದಾರಿ? ಇಂದ್ರಿಯಾತೀತ ಅಂದ್ರೆ ಇಂದ್ರಿಯಗಳದ್ದೇನು ಸದ್ಭಾವಲಿ ಇಲ್ಲ. ಆ ಕಾರಣದಿಂದ ಪ್ರಾಪ್ಯಕಾರಿತದ ವಿಚಾರ ಗೋಚರತೆಯಿಂದ ದೂರವಾಗುತ್ತಾ ಜ್ಞೇಯಭೂತ ಸಮಸ್ತ ವಸ್ತುಗಳನ್ನು ಸ್ವಪ್ರದೇಶಗಳಿಂದ ಅಸ್ಪರ್ಶ ಮಾಡುತ್ತಿರುವುದರಿಂದ, ನೋಡ್ರಿ ಏನ ಅಸ್ಪರ್ಶ ಅಂದ್ರೆ ಮುಟ್ತಾ ಇಲ್ಲ, ಅಸ್ಪರ್ಶ ಮಾಡ್ತಾ ಇರೋದ್ರಿಂದ ಅಪ್ರವಿಷ್ಟನಿದ್ದು ತಿಳಿಯುತ್ತಾನೆ, ನೋಡುತ್ತಾನೆ. ಮತ್ತು ಇನ್ನು ಎರಡನೇದು ಶಕ್ತಿ ವೈಚಿತ್ರ್ಯದ ಕಾರಣ. ಎರಡನೇದ್ರಾಗ ಹೆಂಗ್ ಹೇಳ್ತಾರೆ? ಜ್ಞಾನ ಶಕ್ತಿಯ ವಿಚಿತ್ರತೆನೇ ಆಗಿದೆ. ಹೆಂಗ? ಶಕ್ತಿ ವೈಚಿತ್ರ್ಯದ ಕಾರಣ ವಸ್ತುವಿನಲ್ಲಿ ವರ್ತಿಸುತ್ತ ಸಮಸ್ತ ಜ್ಞೇಯಾಕಾರಗಳನ್ನು ಅದೇನು ಮೂಲದಿಂದ ಕಿತ್ತೊಗೆದು ಗ್ರಾಸ ಮಾಡಿಕೊಳ್ಳುವುದರಿಂದ ಅಪ್ರವಿಷ್ಟವಿರದೆ ತಿಳಿಯುತ್ತಾನೆ, ನೋಡುತ್ತಾನೆ. ಒಂದನೇದ್ರೊಳಗೆ ಏನ್ ಹೇಳಿದ್ರು? ಪ್ರವಿಷ್ಟ ಮಾಡಂಗಿಲ್ಲ ಅಂತ ಹೇಳಿದ್ರು. ಎರಡನೇದ್ರೊಳಗೆ ಏನ್ ತಿಳಿದಲ್ಲ, ಅವಾಗ ಏನ್ ಮಾಡಿದ್ರು ಅಂದ್ರೆ ಸಮಸ್ತ ಜ್ಞೇಯಾಕಾರಗಳನ್ನ ಗ್ರಾಸ್ ಅಂದ್ರೆ ತುತ್ತು, ಎಲ್ಲವುಗಳನ್ನ ತುತ್ತು ಮಾಡ್ಕೊಂಡು ತಿಂದೇನೋ ಅನ್ನೋ ಹಂಗೆ ಏನ್ ಮಾಡಿದ ಅಂದ್ರೆ ಎಲ್ಲದ್ರೊಳಗ ಪ್ರವಿಷ್ಟ ತಿಳ್ಕೊಂಡು ಏನ್ ಮಾಡ್ತಾ ಅಂತಂದ್ರೆ ತಿಳಿತಾ. ಎರಡೂ ಬಂತನಿಲ್ರಿ. ಪ್ರವೇಶ ಇಲ್ಲ ಅನ್ನೋದು ಸತ್ತಿದೆ, ಪ್ರವೇಶ ಇದೆ ಅನ್ನುವಂಥದ್ದು ಕೂಡ ಏನಿದೆ ಅಂದ್ರೆ ಸತ್ತಿದೆ. ಎರಡೂ ಪ್ರಕಾರದ ಪ್ರವೃತ್ತಿ ಏನಿದೆ ಅಂದ್ರೆ ನಮ್ಮ ಜ್ಞಾನದಿಂದ ಆಗ್ತಿದೆ. ಈ ಪ್ರಕಾರದ ಪ್ರವೃತ್ತಿಯಿಂದ ಏನ್ ಲಾಭ ನಮ್ಗ? ಏನ್ ಲಾಭ ಅಂದ್ರೆ ಏನ್ ಗೊತ್ತಾಯ್ತು ಅಂತಂದ್ರ, ಓಹೋ, ನಾ ಜ್ಞಾನದ ಸಲುವಾಗಿ ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ. ಯಾರ ಆಶ್ರಯದೊಳಗೆ ಹೋಗೋದ್ರಿಂದ ನಮ್ಗೆ ಜ್ಞಾನ ಸಿಗೋದ? ಜ್ಞಾನದ ಆಶ್ರಯದೊಳಗನ ಹೋಗ್ಬೇಕಲ್ಲ. ನಾವು ಪುಸ್ತಕ ಸಂಗ್ರಹಾಲಯದೊಳಗ ಅಥವಾ ಪುಸ್ತಕಾಲಯದೊಳಗೆ ಹೋಗಿದ್ದೇವು, ನನಗೆ ಜ್ಞಾನ ಆಗವಲ್ತಲ್ಲ ಅಂತ ಇದ್ದೀವಿ. ಲೈಬ್ರರಿ ಒಳಗೆ ಹೋದ್ರೆ ಜ್ಞಾನ ಆಗ್ತಿದೆ. ಹಾಗಾದ್ರೆ ಎಲ್ಲಾ ಹುಡುಗರು ಲೈಬ್ರರಿ ಒಳಗೆ ಹೋಗಿ ಕೂತಾವಲ್ಲ, ಸಾಲಿಗೆ ಯಾರು ಹೋಗೋರು? ಅಂದ್ರೆ ಜ್ಞಾನ ಲೈಬ್ರರಿಗೆ ಹೋಗೋದ್ರಿಂದ ಆಗೋದಿಲ್ಲ. ಅಥವಾ ಜ್ಞಾನನ್ನ ಎಲ್ಲಾ ಪುಸ್ತಕಗಳನ್ನ ಸುತ್ತ ಇಟ್ಕೊಂಡು ನಡು ಮಲಿಗರೆ ಏನಾಗೋದಿಲ್ಲ, ಜ್ಞಾನ ಆಗುವಂಥದ್ದಿಲ್ಲ. ಅಥವಾ ಜ್ಞಾನಿ ಗುರುಗಳ ಸಮೀಪ ಹೋಗೋದ್ರಿಂದ ಏನಾಗಂಗಿಲ್ಲ, ಜ್ಞಾನ ಆಗಂಗಿಲ್ಲ. ಜ್ಞಾನಿ ಯಾರನ್ನುವಂಥದ್ದು ತಿಳಿದ ನಂತರ ಆ ಜ್ಞಾನದ ಸಾಮೀಪ್ಯವನ್ನು ಯಾವಾಗ ಸಾಧಿಸ್ತೇವಲ್ಲ, ಅವಾಗ ನಮಗೆ ಏನಾಗೋದಿದೆ ಅಂತಂದ್ರೆ ಜ್ಞಾನ ಆಗೋದಿದೆ.
ಗುರು ಬಹಳ ಶ್ರೇಷ್ಠ ಅನ್ನೋಣ, ಶಿಷ್ಯ ಶ್ರೇಷ್ಠ ಅನ್ಲಿಕ್ಕೆ ಬರೋದಿಲ್ಲ. ಈತೇನ್ರಿ ಶಿಷ್ಯ ಬಹಳ ಶ್ರೇಷ್ಠದ ಗುರು ಬಹಳ ಕನಿಷ್ಠದ ಅಂತಂದ್ರೂ ಕೂಡ ಅದಕ್ಕೇನು ಜ್ಞಾನಕ್ಕೇನು ಸಂಬಂಧ ಇಲ್ಲ. ಅದಕ್ಕೆ ಲೌಕಿಕದೊಳಗೂ ಸಹಿತ ಈ ಮಾತನ್ನ ಬಹಳ ಜನ ಒಪ್ಕೊಂಡಿದಾರ್ರಿ. APJ ಅಬ್ದುಲ್ ಕಲಾಂ ಅವ್ರು ಇದ್ರಲ್ಲ, ಅವ್ರು ಹೇಳ್ತಿದ್ರು ಯಾವಾಗ, ಏನ್ ಹೇಳ್ತಿದ್ರು, ಏ ಕಮ್ಜೋರ್ ಛಾತ್ರ होशियार शिक्षक से जो सीखता है उससे ज्यादा होशियार छात्र कमजोर शिक्षक से सीख सकता है. ತಿಳಿತ್ರಿ? ಅಂದ್ರ ಇಲ್ಲಿ ಮಹತ್ವ ಅದಕ್ಕಿದೆ, ಜ್ಞಾನಕ್ಕೆ ಮಹತ್ವ ಇದೆ. ಟೀಚರ್ಸ್ ಮಹತ್ವ ಇಲ್ಲ, ಸ್ಟೂಡೆಂಟ್ ಕೆಪಾಸಿಟಿಗೆ ಮಹತ್ವ ಇದೆ. ಬಹಳ ಜನ ವಿಜ್ಞಾನಿಗಳು ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ, ಬಹಳ ಜನ ವಿಜ್ಞಾನಿಗಳು ಯಾವ ಕಾಲೇಜಿಗೆ ಹೋಗ್ಲಿಲ್ಲ. ಆದ್ರೂ ಕೂಡ ಏನ್ ಮಾಡಿದ ಅಂತಂದ್ರ, ನ್ಯೂಟನ್ ಯಾವುದೋ ಒಂದು ಚಪ್ಪರ್ಚಂದ್ ಗಿಡದ ತೆಳಕ್ ಕೂತ್ ಏನ್ ಮಾಡಿದ್ರಿ, ಗುರುತ್ವಾಕರ್ಷಣೆಯನ್ನು ಏನ್ ಮಾಡಿದ, ಕಂಡು ಗ್ರಾವಿಟೇಷನಲ್ ಫೋರ್ಸ್ ಕಂಡು ಹಿಡ್ದ ಇಲ್ರಿ. ಅಂದ್ರ ಜ್ಞಾನಕ್ಕ ಮತ್ತೆ ಈ ಶಿಕ್ಷಣಕ್ಕೆ ಏನಿಲ್ಲ ಅಂದ್ರೆ ಏನು ಸಂಬಂಧ ಇಲ್ಲ. ಈಗೆಲ್ಲ ಏನಿದಾವ ಅಂತಂದ್ರೆ ಯೂನಿವರ್ಸಿಟಿಗಳು ಕಾಲೇಜ್ಗಳು ಇಲ್ಲ ಇದಾವ್ರಿ. ಈ ಒಂದು 400-500 ವರ್ಷ ಹಿಂದೆ ಹೋದ್ವಿ ಅಂದ್ರೆ ಏನಿತ್ತಲ್ಲಿ, ಏನೂ ಇರ್ಲಿಲ್ಲ. ಊರಾಗ ಒಂದ್ ಕಡೆ ಗಿಡದ ಕೆಳಗೆ ಏನ್ ಮಾಡ್ತಿದ್ರು ಅಂದ್ರೆ ಕಲಿಸ್ತಿದ್ರು. ಅವಾಗೂ ಗ್ರೇಟ್ ಪರ್ಸನಾಲಿಟಿಗಳು ಇದ್ದು ರೀ. ಅವಾಗೂ ಬ್ರಿಲಿಯಂಟ್ ಇಂಜಿನಿಯರ್ಸ್ ಇದ್ರು, ನೋ ಎನಿ ಡಿಗ್ರೀಸ್. ಆದ್ರೂ ಕೂಡ ಅವ್ರು ಬಿಲ್ಟಪ್ ಮಾಡಿರ್ತಕ್ಕಂಥ ಆರ್ಕಿಟೆಕ್ಟ್ಸ್ ಗಳನ್ನೆಲ್ಲ ನೋಡಿತು ಅಂದ್ರೆ, ಅವ್ರ ಆರ್ಕಿಟೆಕ್ಟ್ ಗಳನ್ನ ನೋಡಿದೀವಿ ಅಂದ್ರೆ ಬಹಳ ಆಶ್ಚರ್ಯ ಆಗ್ತಿದೆ. ಅವ್ರು ಕಟ್ಟಿದ್ದಕ್ಕೂ ಬಣ್ಣ ಹತ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಯೂನಿವರ್ಸಿಟಿ ಒಳಗೆ ಕಿಂಗ್ ಸೈಜ್ ಡಿಗ್ರಿ ತಗೊಂಡಂಥವ್ರು ಕೂಡ. ಅಂದ್ರೆ ಇದ್ರ ಅರ್ಥ ಏನ, ज्ञानक कहीं भी किसी भी प्रकार की आवश्यकता दूसरे वस्तु की आवश्यकता नहीं है, क्योंकि स्वयं हमारे अंदर ज्ञान भरा पड़ा है. ನಮ್ಮಲ್ಲಿ ಪೂರ್ಣ ಜ್ಞಾನ ಏನಿದೆ ಅಂತಂದ್ರೆ ಒಳಗೆ ಬಿದ್ದಿದ್ದಿದೆ ಶಕ್ತಿ ರೂಪದಿಂದ. ಅದನ್ನ ನಾವು ಏನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಪ್ರಕಟ ಮಾಡ್ಕೊಳ್ಬೇಕಾಗಿದೆ. ತಿಳಿತ್ರಿ? ಎಷ್ಟೋ ಜನ ಒಂದು ಡ್ಯಾಮ್ ಕಟ್ಕತ್ತಿರ್ತಾರೆ, ಬಹಳೆಲ್ಲ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ನೀರಿನ ಪ್ರವಾಹ ಜಾಸ್ತಿ ಇತ್ತಂತ ಹೇಳಿ ಅಲ್ಲಿ ಒಟ್ಟ ಡ್ಯಾಮ್ ತಡಿತ್ರಿಕೆಲ್ಲ. ಎಲ್ಲ ರಾಜ ಬಹಳ ಪ್ರಯತ್ನ ಮಾಡಿ ಬಿಟ್ಟಿದ್ದ. ಆಮೇಲೆ ಏನ್ ಮಾಡಿದ ಅಂತಂದ್ರೆ ಒಂದು ಗುರುಕುಲಕ್ಕೆ ಹೋದ್ರಿ. ಗುರುಕುಲಕ್ಕೆ ಹೋಗಿ ಏನ್ ಮಾಡಿದ ಅಂತಂದ್ರ, ಅಲ್ಲಿ ಆ ಗುರುಗಳಿಗೆ ಹೇಳ್ದ, ಗುರುಗಳೇ ಒಂದಿಷ್ಟು ಅಲ್ಲಿ ನೀರ್ ನಾವು ನಿಲ್ಲಿಸಿದ್ವಿ ಅಂದ್ರೆ ಬಹಳಷ್ಟು ಜನರಿಗೆ ಏನಾಗ್ತಂದ್ರೆ ಉಪಕಾರ ಆಗ್ತದೆ. ಅದಕ್ಕೆ ಹೆಂಗ್ ಮಾಡ್ಬೇಕು, ನಾವ್ ಈಗ ಸುಮಾರು ವರ್ಷಗಳಿಂದ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಡ್ಯಾಮ್ ಕಟ್ತಾ ಇದ್ದೀವಿ, ಬಟ್ ನಾವು ಸಕ್ಸಸ್ ಆಗ್ತಾ ಇಲ್ಲ. ಎಲ್ಲ ಹಿಂಗ್ ಕಟ್ಟಿ ರೆಡಿ ಆಗಿರ್ತದ ಅನ್ಕೊಡ್ದ, ಅದೇನಾಗ್ತದ್ರಿ, ನೀರಿನ ಪ್ರವಾಹಕ್ಕೆ ತಡಿಲಾರ್ದೆ ಏನಾಗ್ತಾ ಇದೆ ಅಂತ ಬಿದ್ದು ಹೋಗ್ತಾ ಇದೆ. ಅದಕ್ಕೆ ನೀವೇನಾದ್ರೂ ಒಂದು ಉಪಾಯ ಹೇಳ್ಬೋದೇನಾ ಅಂತ ಕೇಳಿದ್ರು. ಅವಾಗ ಆ ಗುರುವಿನ ಕೈಯೊಳಗೆ ಒಂದು 10 ಜನ ಏನಿದ್ರು ಅಂತಂದ್ರ ಬ್ರಿಲಿಯಂಟ್ ಶಿಷ್ಯರಿರ್ತಾರ್ರಿ. ಅವಾಗ ಅವ್ರು ನೋಡಿದ್ರು, ಏನೇನ್ ಮಾಡಿದ್ರಿ ನೀವ ಅಂತ ಕೇಳಿದ್ರು. ಏನಿಲ್ಲ, ಹಿಂಗ್ ಅಡ್ಡಲಾಗಿ ಇಷ್ಟು ದೊಡ್ಡದ ಇಷ್ಟು ಬಾಡಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರು. ಅವಾಗ ಅವ್ರ ಶಿಷ್ಯ ಒಬ್ಬ ಬಹಳ ನಿಪುಣಿತ್ರಿ. ಅವ ಏನ್ ಮಾಡಿದ ಅಂತಂದ್ರೆ, ನೀರಿನ ಒತ್ತಡ ಎಲ್ಲ ಒಮ್ಮೆ ಬರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಡ್ಯಾಮ್ ಬೀಳ್ತಾ ಇದೆ. ಅದಕ್ಕೆ ನೀರಿನ ಒತ್ತಡ ಏನ್ ಮಾಡೋದು ಅಂತಂದ್ರೆ ಬ್ರೇಕ್ ಮಾಡೋದು. ನೀರಿನ ಏನ್ ಪ್ರೆಷರ್ ಬರ್ತಿತ್ತಲ್ಲ ಅದನ್ನ ಬ್ರೇಕ್ ಮಾಡೋದು. ಅದನ್ನ ಬ್ರೇಕ್ ಮಾಡ್ಬೇಕಾದ್ರೆ ಏನ್ ಮಾಡ್ದ, ಡ್ಯಾಮ್ ಜಿಗ್ಜಾಗ್ ಕಟ್ಟು. ಹಿಂಗ್ ಜಿಗ್ಜಾಗ್ ಅಂದ್ರೆ ಗೊತ್ತಿತ್ತಲ್ಲ, ಅದ ಕರ್ವತ್ ಇರ್ತಿತ್ತಲ್ಲ, ಕರ್ವತ್ತದ ಹಲ್ಲು ಇರ್ತಾವಲ್ಲ, ಹಿಂಗ್ ಜಿಗ್ಜಾಗ್ ಕರಗಸದ ಹಲ್ಲೇನಂತೆ, ಹಿಂಗ್ ಜಿಗ್ಜಾಗ್ ಕಟ್ಟುನು ಅಂತಂದ್ರು. ಹಂಗ್ ಜಿಗ್ಜಾಗ್ ಕಟ್ಟಿದ್ರಿ ಇನ್ನಾನು ಆ ಡ್ಯಾಮ್ಗೆ ಏನೂ ಆಗಿಲ್ಲ. ಅಂದ್ರ ಟೆಕ್ನಿಕ್ ಏನು ಉಪಯೋಗಿಸ್ಬೇಕು ಅನ್ನುವಂಥದ್ದು ಬೇಕಲ್ಲ, ಅದು ಎಲ್ಲಿಂದ ಬರ್ತಿದೆ, ಡಿಗ್ರಿ ಒಳಗಿಲ್ಲದ, ಅದು ಅನುಭವದಿಂದ ಬರ್ತಿದೆ. ಹಂಗ ನಾವು ಅನುಭವ ಯಾಕ, 8ನೇ ವರ್ಷದಿಂದ ನಮ್ಮ ಅನುಭವ ಶುರು. 8ನೇ ವರ್ಷದಿಂದ 8 ಮೂಲ ಗುಣಗಳನ್ನ ಬೋಧಿಸಿದ್ರು. ನೀ 8 ಮೂಲ ಗುಣಗಳನ್ನು ಪರಿಪಾಲನೆ ಮಾಡಪ್ಪ, 3 ಮಕಾರಗಳನ್ನು ಬಿಡ, 5 ಔದುಂಬರ ಫಲಗಳನ್ನು ಬಿಡ. ಆಮೇಲೆ ಅನುವೃತ್ತಗಳನ್ನು ಹೇಳಿದ್ರು, ಗುಣವೃತ್ತಗಳನ್ನು ಹೇಳಿದ್ರು, ಶಿಕ್ಷಾವೃತ್ತಗಳನ್ನು ಹೇಳಿದ್ರು, ನೆಲೆಗಳನ್ನು ಹೇಳಿದ್ರು. ಇಷ್ಟೆಲ್ಲ ಓದುವಂಥ ಸಮಯದೊಳಗೆ ಇವೆಲ್ಲ ಜ್ಞಾನ ಆಯ್ತಲ್ಲ. ಈ ಜ್ಞಾನ ಆದಾಗ ಏನಾಯ್ತು ಅವನಿಗೆ, ಇವನ್ ಏನು ಹರಿದು ಹೊಂಟಿತ್ತಲ್ಲ ಉಪಯೋಗ, ಅದೆಲ್ಲ ಸೀಮಿತ್ ಮಾಡ್ಕೊಂತ ಬಂದ. ಸೀಮಿತ್ ಮಾಡ್ಕೊಂತ ಬಂದ ನಂತರ 11ನೇ ನೆಲೆಗೆ ಅನುಗುಣದ ಇವಂದು ಏನಾಗಿತ್ತು ಅಂತಂದ್ರೆ ಬಹಳ ಪವರ್ಫುಲ್ ಆಗಿತ್ರಿ. ಅವಾಗ ತಕ್ಷಣ ಏನಾಯ್ತು ಅಂತಂದ್ರೆ ಮುನಿ ಆದ ನಂತರ ಅದಕ್ಕಿಂತ ಹೆಚ್ಚಿನ ಶಕ್ತಿ ಬಂತು. ಯಾಕಂದ್ರೆ ಹೆಚ್ಚು ಸಮಯ ಏನ್ ಮಾಡ್ತಾರ್ರಿ ಅವ್ರ, ತಮ್ಮ ಮನೆಯೊಳಗೆ ತೆಗಿತಾರೆ. ಮುನಿಗಳು ಹೆಚ್ಚು ಸಮಯ ತಮ್ಮ ಮನೆಯೊಳಗೆ ತೆಗಿತಾರೆ. ನಾವ್ಯಾರ ಮನೆಯಾಗ ತೆಗಿತೀವಿ? ಮೊದಲ ಒಂದು ಮನಿಗೊಂದು ಅರಮನಿ, ಮನಿಗೊಂದು ಮನಿ, ಆ ಮನಿಗೆ ಮತ್ತು 100 ವ್ಯವಸ್ಥೆಗಳು. ಇಷ್ಟು ನಾವೇನಾಗಿದೆ ಅಂದ್ರೆ ತೊಡಗಿದೇವಲ್ಲ. ಇದ್ರಾಗಿಂದೆಲ್ಲ ಬರ್ಬೇಕಾದ್ರ ಇದು ಕಾರಣ ಇದೆ.
ಇದೆಲ್ಲ ಬರ್ತಾ 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 ಏನಾಗ್ತೈತಿ ಅಂತಂದ್ರೆ ಏನಾಗ್ತಿದೆ, ನಾವು ಒಳಗೆ ಬಂದ್ವಿ ಅಂದ್ರೆ ಇದ್ರ ಅರ್ಥ ಏನ್ರಿ, ಹೊರಗೆ ಹೋಗೋದು ಕಡಿಮೆ ಆಯ್ತು. ನಾವು ಮನೆಯೊಳಗಿದ್ದೀವಿ ಅಂತಂದ್ರೆ ಹೊರಗಿನ ಪ್ರವೃತ್ತಿ ಕಡಿಮೆ ಆಯ್ತಲ್ಲ. ಅದಕ್ಕೆ ನಾವು ಮೊನ್ನೆ ತತ್ವಾರ್ ಸೂತ್ರ ನೋಡುವಾಗ ಒಂದು ವಿಷಯ ಬಂದಿತ್ತು, ಬಹಳ ಅದ್ಭುತ ವಿಷಯ ಇತ್ತು. ಎದ್ರ ಸಲುವಾಗಿ ಬಂದಿತ್ತು ಅಂತಂದ್ರೆ ಪಾಪದ ಸಂಬಂಧಿ ಬಂದಿತ್ತು, ಪಂಚ ಪಾಪಗಳ ಸಂಬಂಧಿ ವಿಷಯ ಬಂದಿತ್ತು. ಅವಾಗ ಚರ್ಚೆ ಮಾಡುವಂಥ ಸಮಯದೊಳಗ ಒಂದು ಗ್ರಂಥದ ವಿಷಯವನ್ನು ತಗೊಂಡಿದ್ವಿ ನಾವು. ಅದನ್ನ 7ನೇ ಅಧ್ಯಾಯ ನಡೆದಿದೆ ನಮ್ದು. ಅದ್ರೊಳಗೆ ಏನು ವಿಷಯ ಬಂದಿತ್ತು ಅಂತಂದ್ರೆ ಪಂಚ ಪಾಪಗಳದ್ದು ಪ್ರವೃತ್ತಿ ಏನಿದೆ ಅಂತಂದ್ರೆ ಎಲ್ಲಾ ಜೀವಿಗಳದ ನಡೆದಿದೆ. ಪಂಚ ಪಾಪಗಳ ಪ್ರವೃತ್ತಿ ಪಾಪಿ ಯಾರ ಸರ್ ಚರ್ಚೆಗೆ ಬಂತು. ಪಾಪಿ ಯಾರಪ್ಪ? ಇವ ಅನುವ್ರತ ಯಾರಿಗೆ ಇಲ್ಲಲ್ಲ, ಅನುವ್ರತದ ನಿಯಮಗಳು ಯಾರಿಗಿಲ್ಲಲ್ಲ, ಅವರೆಲ್ಲ ಏನ ಪಾಪಿಗಳೇ. ಹಂಗಾದ್ರೆ ನಾವು ಪಾಪಿ ಅಂತ ಹೇಳಿಕ್ ನಮ್ಮ ಮನಸ್ಸು ಏನಾಗೋದಿಲ್ಲ. ಯಾಕಂದ್ರೆ ಬಹಳ ಕಠಿಣ ಶಬ್ದ ಇದೆಯಲ್ಲ. ನಮಗ್ ನಾವ ಪಾಪಿ ಹಂಗ ಅನ್ನೋದ್ರಿ, ಬಾಯಲ್ಲಿ ಅನ್ಬೇಡ, ಒಳಗಿನಿಂದ ಸ್ವೀಕಾರ ಮಾಡು, ಅಂದ್ರೆ ನಿನ್ನ ಪಾಪದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇದೆ. ತಿಳಿತ್ರಿ? ಅಂಶಿಕ ರೂಪದಿಂದಲೂ ಕೂಡ ನೋಡ್ರಿ ಎಷ್ಟು ಅದ್ಭುತ ಮಾತು ಹೇಳಿದ್ರಂದ್ರ, ನಾವು ಈಗ ನಮ್ಮಿಂದ ಏನು ಹಿಂಸೆ ಆಗ್ತಾ ಇಲ್ಲ ಇಲ್ರಿ, ನಮ್ದು ಏನು ಹಿಂಸೆ ಆಗ್ತಾ ಇಲ್ಲ. ಪ್ರಮತ್ ಯೋಗಾತ್ ಪ್ರಾಣ ವ್ಯಪರೋಪಣ ಹಿಂಸ ಅಂದ್ರೆ ಪ್ರಮಾದದಿಂದ ಇನ್ನೊಂದು ಜೀವದ ಏನ್ರಿ ಪ್ರಾಣ ಹರಣ ಆಗುವಂತ ಪ್ರವೃತ್ತಿ ನಮ್ದು ಆಯ್ತು ಅಂತಂದ್ರೆ ಅದೆಲ್ಲ ಏನಿದೆ ಹಿಂಸೆ ಇದೆ. ಎದರಿಂದ? ಪ್ರಮಾದದಿಂದ. ಹಂಗಾದ್ರೆ ನಮ್ಮಲ್ಲಿ ಪ್ರಮಾದ ಐತೋ ಇಲ್ಲೋ? ಎಷ್ಟು ಭೇದ? 21 ಪ್ರಕಾರದಿಂದ ಅಂದ್ರೆ 15 ರೂಪದಿಂದ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಪ್ರಮಾದ ರೂಪದಿಂದ ಪ್ರವೃತ್ತಿಯನ್ನು ಮಾಡ್ತೇವ್ರಿ. ಈತನಿಲ್ರಿ, ಆ ಪ್ರಮಾದ ರೂಪದ ಪ್ರವೃತ್ತಿ ಇದೆ ಅಂತಂದ್ರೆ ನಮ್ಮಿಂದ ಏನಿದೆ 5 ಪಾಪಗಳು ನಡೆದಿದಾವ. ಅಂಡ್ ನಾವ್ ಏನ್ ಪಾಪ ಮಾಡ್ಕತ್ತಿಲ್ಲ ಈಗ. ಮತ್ತೆ ಅಂದ ಬಳಿಕ ನಾವು ಪಾಪಿಗಳಲ್ಲ ಅಂತ ಅನ್ನೋ ಅಧಿಕಾರ ನಮಗಿಲ್ಲ. ಯಾಕಿಲ್ಲ? ನಾವೀಗ ಪಾಪ ಪ್ರವೃತ್ತಿಯೊಳಗಿಲ್ಲ, ಆದ್ರೆ ಪಾಪ ಪ್ರವೃತ್ತಿಯೊಳಗೆ ಹೋಗಂಗಿಲ್ಲ ಅನ್ನೋ ನಿಯಮ ಇಲ್ಲಲ್ಲ ನಮ್ದ. ಬತ್ತಂದ್ರೆ ಬಿಡಂಗಿಲ್ಲ ನಾವು ಅಂದಂಗ ತಿಳಿತೇನ್ರಿ? ಅಂದ್ರೆ ನಿಯಮ ಮಾಡಿದ್ದದ ಲಾಭ ಏನಿದೆ ನೋಡ್ರಿ. ನಿಯಮ ಮಾಡಿದ್ರ ಲಾಭ ಏನ? ನಿಯಮ ಮಾಡಿತಂದ್ರೆ ಮುಂದಿನ ಕಟ್. ನಾ ಬೆಳಗಾವ್ ಬಿಟ್ಟು ಹೊರಗೆ ಹೋಗಂಗಿಲ್ಲಪ್ಪ, ಇದು ನನ್ನ ನಿಯಮ ಇದೆ. ಬೆಳಗಾವ್ ಬಿಟ್ಟು ಹೊರಗೆ ಹೋಗಂಗಿಲ್ಲ ನಿಯಮ ಇರೋದ್ರಿಂದ ಎಷ್ಟು ಪಾಪದಿಂದ ಉಳಿದೆ. ಯಾಕಂದ್ರೆ ಬೆಳಗಾವದಿಂದ ವಿಮಾನದಾಗ ಹೋಗಾವಿದ್ನಿ, ದಿಲ್ಲಿಗೆ ಹೋಗಾವಿದ್ದಿ, ಕಾಶ್ಮೀರಕ್ಕೆ ಹೋಗಾವಿದ್ದಿ, ಎಲ್ಲಾ ಕಡೆ ತಿರುಗಾಡಿ ಬರಾವಿದ್ದಿ. ಆದ್ರ ವಾಂಡೇಜ್ ಆಯ್ತಲ್ಲ, ಬೆಳಗಾವದ ಒಳಗಷ್ಟ ನಿಂದೇನೆ ಪ್ರವೃತ್ತಿ ಆಗ್ತಿತ್ತಲ್ಲ, ಅದಕ್ಕಷ್ಟ ನೀ ಹೊಣೆ. ಯಾಕಂದ್ರೆ ಹೊರಗಿಂದೆಲ್ಲ ನಿಂದೇನಿದೆ ಕಟ್ಟಿದೆ, ನೀನು ಭಾವ ಬರಂಗಿಲ್ಲಲ್ಲ ಹೊರಗೆ ಹೋಗುದ. ಹಿಂಗಾಗಿ ಅವೆಲ್ಲ ಪಾಪಗಳಿಂದ ನಾವೇನಾದ್ವಿ ಅಂತಂದ್ರೆ ಉಳಿದ್ವಿ. ನಾವು ಬೆಳಗಾವದಿಂದ ಹೊರಗೆ ಹೋಗಂಗನ ಇಲ್ರಿ. ನಿಯಮ ತಗೋ, ನಿಯಮ ಇಲ್ಲ. ನಿಯಮ ಇಲ್ಲ ಅಂದ್ರ we are papis. ತಿಳಿತ್ರಿ? ಅಂದ್ರೆ ನಿಯಮದ ಲಾಭ ಎಷ್ಟಿದೆ ನೋಡ್ರಿ. ಪ್ರಮತ್ ಯೋಗಾತ್ ಪ್ರಾಣ ವ್ಯಪರೋಪಣ ಹಿಂಸಾ. ಹಿಂಸಾದಿಂದ ಉಳಿಬೇಕಾದ್ರೂ ಬಹಳ ಅದ್ಭುತ ಏನಿದೆ ಅಂತಂದ್ರೆ ಶಕ್ತಿ ಐತ್ರಿ ಅದ್ರೊಳಗೆ. ಅದರ ಸಲುವಾಗಿ ಎಲ್ಲಾರು ನಿಯಮ ತಗೋ ಯಾಕಂತಾರ್ರಿ? ನಮ್ಮ ಉಪಕಾರಕ್ಕಿದಾರ, ನಮ್ಮ ಅಪಕಾರಕ್ಕಿದಾರ್ರಿ. ನಮ್ಮ ಉಪಕಾರಕ್ಕಿದಾರ. ನಿಯಮ ತಗೋ ಅಂತ ಯಾರು ಹೇಳ್ತಿದ್ರು ಅಂದ್ರ ಅದು ನಮ್ ದೊಡ್ಡ ಉಪಕಾರ ಇದೆ. ನಮಗೇನು ಅನಿಸ್ಕೈತಿ ಅಂದ್ರೆ ವಜ್ಜೆ ಅನಿಸ್ತಾ ಇದೆ. ಎಲ್ಲಿ ಏನು ಬೆಳಗಾವ್ ಬಿಟ್ಟು ಹೋಗ್ಬೇಡ ಅಂದ್ರೆ ಹೆಂಗ ಆಗ್ಲಿಕ್ಕೆ ಬೇಡ ಅಂತ ಹೇಳಿ ಏನಾಗ್ತಿದೆ ಅಂತಂದ್ರೆ ಅನೇಕ ರೀತಿಯಿಂದ ಏನಾಗಬಹುದು ಅಂತಂದ್ರೆ ವಿಪರೀತತೆ ಬರಬಹುದು. ಆ ಕಾರಣದಿಂದ ಆಚಾರ್ಯರ ಈ ಸಂಗತಿಗಳು ಏನಾಗಬೇಕು ಅಂತಂದ್ರೆ ನಮಗ ತಿಳಿದು ಬರಬೇಕು. ತಿಳಿತ್ರಿ? ಅಂದ್ರ ನಾವು ಏನು ವಿಚಾರ ಮಾಡೋದು ಅಂತಂದ್ರ ನಾವು ಅಂದ್ರೆ ಪಂಚ ಪಾಪಗಳದ್ದು ವಿಷಯ ಬರ್ತಿತ್ತಲ್ಲ, ಸಿಂಪಲ್ ವಿಷಯ ಇದೆ. ಆದ್ರೂ ಕೂಡ ನಮಗೇನಿಲ್ಲ ತರದ ನಿರ್ಬಂಧ ಇಲ್ಲಲ್ಲ. ಅಂದ್ರ ಸ್ವೇಚ್ಛಾಚಾರದ ಪ್ರವೃತ್ತಿ ಐತಿ ಏನೋಪ್ಪ ಅನ್ನುವಂಗಿದೆ. ಯಾಕಂದ್ರೆ ನಾವು ನಮ್ದೇನಿಲ್ಲ ಅಂದ್ರೆ ನಾವು ಇದನ್ನ ಮಾಡಂಗಿಲ್ಲಪ್ಪ ಅನ್ನೋದು ನಮ್ ನಿಯಮ ಇಲ್ಲಲ್ಲ. ನಿಯಮ ಇತ್ತು ಅಂತಂದ್ರೆ ಅದು ಕಟ್ಟಾಯ್ತ್ರಿ. ನಿಯಮ ಇರ್ಲಿಲ್ಲ ಅಂತಂದ್ರೆ ನಮ್ಮ ಪ್ರವೃತ್ತಿ ಹಾಗೆ ಹೋಗ್ತೀವಿ. ಆಮೇಲೆ ಹಿಂಗೂ ಆಗ್ಬಹುದು. ನಿಯಮ ತಗೊಂಡಿದ ಅದ್ರ ಒಳಗ್ ಬಂಧನ ಇಲ್ಲ, ಅವಾಗನು ಹಾನಿ ಇದೆ. ತಿಳಿತ್ರಿ? ಅಂದ್ರೆ ಎರಡೂ ಪೂರಕ ಇದಾವ. ನಿಯಮನೂ ಇರಬೇಕು, ಅದ್ರ ತಕ್ಕಂಗ ಭಾವನಾನು ಇರಬೇಕು. ನಿಯಮದಿಂದ ಲಾಭ ಏನಂದ್ರ ಭಾವನಾ ಏನು ಹೊರಗೆ ಹೋಗ್ತಿರ್ತಿತ್ತಲ್ಲ, ತಡಿಲಕ್ಕ ಏನಾಗ್ತಿತ್ತು ಅಂದ್ರೆ ಸಾಧನ ಆಗ್ತಿತ್ತು, ಸಾಧ್ಯ ಆಗ್ತಿತ್ತು. ಆ ಕಾರಣದಿಂದ ಅದಿದೆ. ಅಂದ್ರೆ ಅದ್ರದ್ದು ಹಿಂದಿರುವಂತ ಒಂದು ಕಾನ್ಸೆಪ್ಟ್ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಅದ್ರದ್ದು ಬಹಳ ಅದ್ಭುತ ಏನಿದೆ ಅಂತಂದ್ರೆ ಮಹಿಮೆ ಇದೆ.
ಆ ಕಾರಣದಿಂದ ಎಲ್ಲ ವಿಷಯಗಳು ಏನಿದಾವು ಅಂತಂದ್ರೆ ನಮ್ಮನ್ನು ಮ್ಯಾಲಕ್ಕೆ ಎತ್ತು ಸಲುವಾಗಿದಲ್ರಿ. ಯಾವೂ ಕೂಡ ನಮ್ಮನ್ನು ತೆಳಗೆ ಒತ್ತಲಿಕ್ಕಿಲ್ಲ. ಕೆಳಗೆ ನಮ್ಮ ಉಪಯೋಗ ಹೋಗ್ತಾ ಇದೆಯಲ್ಲ ಅದನ್ನು ಬಿಡಿಸಿ ಮೇಲೆ ತರಲಿಕ್ಕಿನ ಏನಿದೆ ಅಂತಂದ್ರೆ ಸಂಪೂರ್ಣ ಜಿನಾಗಮೆಲ್ಲ ಇದೆ. ಅದಕ್ಕೆ ಆ ಜಿನಾಗಮದ ಆಶ್ರಯದೊಳಗೆ ನಾವು ಇದ್ದೀವಿ ಅಂತಂದ ಬಳಿಕ ಅವೆಲ್ಲ ವಿಷಯಗಳನ್ನು ನಾವು ಏನು ಮಾಡ್ಕೋಬೇಕು ಅಂದ್ರೆ ತಿಳಿಲೇಬೇಕು. ಭಾಳ ಅದ್ಭುತ ಸಂಗತಿಗಳು ಏನಾಗ್ತಾವಂದ್ರೆ ನಾವು ಹೆಂಗೆ ಅಧ್ಯಯನ ಮಾಡ್ಕೊಂತ ಹೋಗ್ತೀವಲ್ಲ ಹಂಗಂಗೆ ಏನಾಗ್ತಿದೆ ಅಂತಂದ್ರೆ ಅಮೃತಚಂದ್ರವ್ರ ಜೊತೆಗೆ ಹಚ್ಚಿರೋದ್ರಿ. ಯಾಕಂದ್ರೆ ಅವ್ರ ಕಲಶಗಳು ಆಮೇಲೆ ಎಲ್ಲ 3 ಗ್ರಂಥಗಳ ಮೇಲೆ ಪ್ರವಚನ ಸಾರ್, ಸಮಯ ಸಾರ್, ಪ್ರವಚನ ಸಾರ್, ನಿಯಮ ಸಾರ್ಗಳ ಮೇಲೆ ಏನೋ ನಿಯಮ ಸಾರ ಮೇಲೆ ಪದ್ಮಪ್ರಭು ಮಲಧಾರಿ ಮಾಡಿದಾರ್ರಿ. ಪಂಚಾಸ್ತಿಕಾಯದ ಮೇಲೆ ಇದೆ. ಆ ಟೀಕೆಗಳನ್ನ ಮತ್ತು ಅವ್ರು ಬರೆದಂಥ ಕಲಶಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಒಮ್ಮೆ ನಾವು ಓದೋದ್ರಿ ಅದನ್ನ ಮತ್ತೆ ಹೇಳೋದು ತಪ್ಪಲಿ ಒಂದ್ 4 ಸಲ ತಪ್ಪಿತ್ತು, 5ನೇ ಸರಿ ಏನಾಗ್ತಿದ್ರಿ ತಾನ ಬಂದೇ ಬರ್ತಿದೆ. ಅಂದ್ರೆ ಅಷ್ಟು ಅವ್ರದ್ದು ರಸ ತುಂಬಿ ಇರ್ತಕ್ಕಂಥದ್ದು ಭಾವನಾ. ಆ ಭಾವನಾಕ್ ಹೋಗಿ ನಾವು ಸ್ಪರ್ಶ ಆಗುವಂತ ಪ್ರವೃತ್ತಿ ಅದ್ರ ಸಾಮೀಪ್ಯದೊಳಗೆ ಹೋಗೋದ್ರಿಂದ ಆಗೋದಿಲ್ಲ. ಬಹಳ ಕಷ್ಟ ಐತೆ ಅಂತ ಬಿಟ್ಟು ಅಂದ್ರೆ ಎಂತೆಂಥವೆಲ್ಲ ಮಾಡಿ ತೆಗೆದೇವ್ರಿ. ಮತ್ತೆ ಸಂಸಾರದೊಳಗೆ ಎಷ್ಟು ಕಷ್ಟ ಇದ್ದುದು ಎಲ್ಲ ಏನ್ ಮಾಡಿದೇವಿ ಅಂದ್ರೆ ಪರಿಹಾರ ಮಾಡಿದೇವ್ರಿ. ದಿಲ್ಲಿಗೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಿತ್ತಂದ್ರೆ ಹೋಗಿ ಮಾಡ್ಕೊಂಡ್ ಬಂದಿದೇವ್ರಿ. ಮಾಡ್ಕೊಂಡ್ ಬೈ ನೋಡಿ ಬಿಡ್ಲಿಲ್ಲ ಅಂತ ಅನ್ನಂಗಿಲ್ರಿ. ಮತ್ತೆ ಇದನ್ನೂ ಒಮ್ಮೆ ಹೆಂಗೆ ತಗೋಬೇಕಲ್ಲ ನಾವು. ಇದನ್ನೂ ಒಮ್ಮೆ ಹಂಗೆ ನಾವು ಗಟ್ಟಿ ಮನಸ್ಸು ಮಾಡಿ ಅದ್ರೊಳಗೆ ಇಳಿದೀವಿ ಅಂತಂದ್ರೆ ಧನ್ಯಕುಮಾರ್ ಭೋರೆ ಅಂತಿದ್ರಿ ಬಾಹುಬಲಿ ಒಳಗೆ. ಧನ್ಯಕುಮಾರ್ ಭೋರೆ ಇಷ್ಟು ಪ್ರೀತಿ ಅವ್ರಿಗೆ ಅಮೃತಚಂದ್ರ ಮೇಲೆ. ಅವ್ರು ಅಮೃತಚಂದ್ರದ ಏನಾರ ಒಂದು ಹೇಳ್ರು ಅಂತಂದ್ರೆ ಎಲ್ಲ ಹೇಳ್ಬಿಡವ್ರು ಪೂರ್ತಿ. ಅಷ್ಟು ಅವ್ರಿಗೇನಿತ್ತು ಅಂತಂದ್ರೆ ಅಮೃತಚಂದ್ರ ಕಲಶಗಳ ಮೇಲೆ ಅವ್ರು ಬರೆದಂಥ ಟೀಕೆಯ ಮೇಲೆ ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಅಂದ್ರೆ ಅಷ್ಟು ಅಂತ ವಿಷಯನೇ ಇದೆ ಅದು ಅಮೃತಚಂದ್ರದ್ರಿ. ಆ ಕಾರಣದಿಂದ ಇಲ್ಲಿ ಅಮೃತಚಂದ್ರ ಆಚಾರ್ಯರನ್ನ ಏನ್ ಮಾಡಿದ್ರು ಅಂತಂದ್ರೆ ಶಕ್ತಿ ವೈಚಿತ್ರ್ಯದ ಕರೆದ್ರು. ನಮ್ಮ ಜ್ಞಾನದ ಶಕ್ತಿ ವೈಚಿತ್ರ್ಯ ಇರ್ತದ. ಪ್ರವಿಷ್ಟ ಮಾಡಿ ತಿಳಿತೈತಿ, ಪ್ರವಿಷ್ಟ ಮಾಡಲ್ದವಿ ತಿಳಿತೈತಿ. ಜ್ಞೇಯಾಕಾರಗಳ ರೂಪದ ಪ್ರವೃತ್ತಿ, ಜ್ಞೇಯಾಕಾರದ ಪರಿಣಾಮನ ನಮ್ಮೊಳಗಾಯ್ತು ಅಂದ್ರೆ ಎಲ್ಲಾ ಜ್ಞೇಯಗಳಿಗೆ ಬಂದ್ವಿ. ಆದ್ರೂ ಸಾಮರ್ಥ್ಯ ಎಷ್ಟಂದ್ರೆ ಯಾವ ಜ್ಞೇಯವನ್ನ ಏನ್ ಮಾಡಿಲ್ಲ, ಸ್ಪರ್ಶ ಮಾಡಿಲ್ಲ. ಸ್ಪರ್ಶ ಮಾಡಿಲ್ಲ ಅಂದ್ರೆ ಯಾವ್ದ್ರೊಳಗೆ ಪ್ರವಿಷ್ಟ ಆಗಿಲ್ಲ ಅಂತ ಅರ್ಥ. ಎಲ್ಲಾ ಜ್ಞೇಯಗಳನ್ನ ತಿಳಿತಾ ಇದಾರಲ್ಲ ಅಂದ್ರೆ ಎಲ್ಲಾ ಜ್ಞೇಯಗಳು ಜ್ಞಾನಾಕಾರದ ಪರಿಣಾಮನಾಗಿದಾವು. ಅದಕ್ಕೆ ಏನಾಗೈತೆ ಅಂದ್ರೆ ಪ್ರವೇಶ ಆಗಿದೆ ಅಂತನೂ ಅರ್ಥ. ಹಿಂಗೂ ಎರಡೂ ರೂಪದಿಂದ ಏನಿದೆ ಅಂತಂದ್ರೆ ಸಾಮರ್ಥ್ಯ ನಮ್ಮೊಳಗಿದೆ. ಸ್ವಪರ ಪ್ರಕಾಶಕ ಶಕ್ತಿ ಅಂತ ಕರೀತಾರೆ ಜ್ಞಾನಕ್ಕೆ. ತಿಳಿದ್ರಿ? ಈಗ ಏನಿದೆ ಅಂತಂದ್ರೆ ಇಷ್ಟು ಅದ್ಭುತ ವಿಷಯಗಳನ್ನೆಲ್ಲ ಏನ್ ಮಾಡಿದಾರೆ ಅಂತಂದ್ರೆ ಬೆಳಗ್ಗೆ ಅಪ್ಪಾಜಿಯವ್ರ ಪ್ರವಚನದೊಳಗು ನೋಡ್ರಿ ಎಷ್ಟು ಸಾಮಾನ್ಯ ಶಬ್ದಗಳಲ್ಲಿ ಹಿಂಡಿ ಏನ್ ಮಾಡ್ತಾರೋ ಅಂತಂದ್ರೆ ಆ ವಿಷಯವನ್ನು ತೆಗಿತಾರೆ. ಅಂದ್ರೆ ಇವೆಲ್ಲ ಸ್ವಲ್ಪ ಸಮಾಧಾನದಿಂದ ಕೇಳಿದ್ವು ಅಂತಂದ್ರ ಅವೆಲ್ಲ ನಮ್ಗೆ ಒಳಗೆ ಎಷ್ಟು ಖೇದ ಆಗ್ತಿದೆ. ಎಷ್ಟು ನಮ್ಮ ಪ್ರವೃತ್ತಿಗೆ ಹೀನೈತಪ್ಪ, ಎಷ್ಟು ವಿರುದ್ಧ ಕೆಲಸ ಮಾಡಕತ್ತೀನ ಅಂತ ಅನಿಸ್ತಿದೆ. ಹಿಂಗ ಅನಿಸ್ಬೇಕು ನಮ್ಗೆ. ಹಿಂಗ ಅನ್ಸ್ಕೋತನ ಅದ್ರಿಂದ ದೂರ ಆಗ್ಲಕ್ ಬರ್ತಿತ್ರಿ. ಮತ್ ನಾವ್ ಒಳಗೆ ಅದ್ರಾಗ ಆನಂದದಿಂದ ಇದ್ವಿ ಅಂದ್ರೆ ನಮ್ಗೆ ಅನ್ಸೋದು ಯಾವಾಗ, ಎಲ್ಲಿ ತನಕ ಅನ್ಸಂಗಿಲ್ಲ ಅಲ್ಲಿ ತನಕ ಕಾರ್ಯ ಆಗಂಗಿಲ್ಲ. ತಿಳಿದ್ರಿ? ಆ ಕಾರಣದಿಂದ ಇದು ಏನೈತಿ ಅಂತಂದ್ರೆ ಅಭ್ಯಾಸ ಇದೆ. ಎಷ್ಟು ಅಭ್ಯಾಸ ಮಾಡ್ತೀವಲ್ಲ ನಾವು ಅಷ್ಟು ನಮಗೇನಿದೆ ಅಂತಂದ್ರೆ ಅದ್ರ ಲಾಭ ಇದೆ. ಅಭ್ಯಾಸ ಮಾಡೋದಂದ್ರೆ ಹೆಂಗ, ಸ್ವಂತ ಮನನ್ ಚಿಂತನೆ ಮಾಡೋದು. ಕುಂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಎಲ್ಲ ಸಮಯದೊಳಗೂ ಅದ ನಮ್ಮ ತಲೆಯಾಗಿರ್ಬೇಕು. ಅಂಥದ್ದನ್ನ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿ ಮನ್ಯಾಗ. ಐತೇನ್ರಿ? ನಾವು ಎದ್ರ ಬಿದ್ರ ಕುಟ್ರ ಎಲ್ಲ ಏನ್ ಕಾಣಿಸ್ತಿತ್ತು ನಮ್ಗ, ಮೊಬೈಲ, ಟಿವಿ ಮತ್ತು ಹೊರಗಿನ ಮನೆ ಅವಾಜ್ ಬಿ ಅವ. ನಾವು ಮನ್ಯಾಗೆಲ್ಲ ಬಂದ್ ಮಾಡಿದೇವ್ರಿ. ಅದ್ರ ಮಗ್ಲಕ್ಕಿನ ಮನೆಯವ್ರು ಜೋರ್ ಹಚ್ಚಿಬಿಟ್ಟಿದಾರ. ನಾವು ಹಚ್ಚೋ ಅವಶ್ಯಕತೆ ಇಲ್ಲ, ಬರೀ ಕೇಳ್ಕೊತ ಕೂತ್ರ ಸಾಕು. ಅಂತ ಪ್ರವೃತ್ತಿನೂ ನಮ್ದು ಇರಬಾರ್ದು. ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರಿಂದ ನಮ್ಗೆ ಡಿಸ್ಟರ್ಬ್ ಆಗಬಾರ್ದು. ಆ ರೀತಿಯಾಗಿರೋದ್ರಿಂದ ಏನಿದೆ ಅಂತಂದ್ರೆ ನಮ್ಮ ಉಪಯೋಗ ಏನು ಹೊರಗೆ ಹೊಂಟಿತಲ್ಲ ಅದನ್ನು ಬಂಧಿಸಿಡುವಂತಹ ಪ್ರಯತ್ನ ಮಾಡೋದು. ತಿಳಿದ್ರಿ? ಹೆಂಗೈತ್ರಿ? ಆನೆಗೆ ಸರ್ಪುಳು ಹೆಚ್ಚಿರ್ತಾರಲ್ಲ, ಆನೆಗೆ ಸರ್ಪುಳು ಹೆಚ್ಚಿರ್ತಾರಂದ್ರೆ ದೊಡ್ಡ ಆನೆಗೆ ಸರ್ಪುಳು ಹೆಚ್ಚಕ್ಕೆ ನಡೆಯಂಗಿಲ್ರಿ. ಅದು ಸಣ್ಣದಿದ್ದಾಗಿನಿಂದ ಏನ್ ಮಾಡಿರ್ತಾರಂದ್ರೆ ಅದಕ್ಕೆ ಸರ್ಪುಳಿ ಕಟ್ಟಿರ್ತಾರ್ರಿ. ದೊಡ್ಡದು ಆದ್ಮೇಲೆ ಬಿ ಏನಾಗಿರ್ತೈತಿ ಅಂತಂದ್ರೆ ಅದು ಸಣ್ಣ ಮುರ್ಕಾಟ್ ಸರ್ಪುಳಿದ್ರೂ ಗಪ್ ನಿಂತಿರ್ತಿತ್ರಿ. ತೀತೇನ್ರಿ? ಅವಾಗ ಮಾವುತನನ್ನು ಹೋಗಿ ನಮ್ಮಂತ ಕೇಳಿದ್ರಿ, ಇಲ್ಲಪ್ಪ ಇಂಥ ದೊಡ್ಡ ಆನಿ, ಕೋತಳಿ ಆನಿ ಕಂಡಾಪಟ್ಟಿ ದೊಡ್ಡದ, ಒಂದು ಸಣ್ಣ ಸರ್ಪುಳಿ ಹರ್ಲಿಕ್ಕೆ ಆಗುದಿಲ್ಲ, ಇಂಥ ಸರ್ಪುಳಿ ಕಟ್ರೆ ಹೆಂಗ 4 ಕಾಲಿಗೆ ಕಟ್ಟದ್ ನಾವು ಶಾಣೆ. ಅವ್ 1 ಕಾಲಿಗೆ ಕಟ್ಟಿದ್ರಿ, ಇವೇನ್ ಹೇಳ್ದ 4 ಕಾಲಿಗೆ ಕಟ್ಟ ಮಾರ ಹರ್ಕೊಂಡೆಲ್ಲ ಊರ್ಗಿರಾಕ್ ಬತ್ತಂದ್ರೆ ಏನ್ ಗತಿ ಅಂತ ಹೇಳಿ ಅಷ್ಟು ಗಾಬರಿ ಆಗಿದ್ರಿ ನೀವು. ಅವಾಗ ಹೇಳಿದವ, ಇದ ನಾವು ಹೊಡೆದ್ರೂ ಇವೇನಾಗಂಗಿಲ್ಲ ಅಂತಂದ್ರೆ ಅದು ಇಲ್ಲಿಂದ ಹೋಗಂಗಿಲ್ಲ.
ಯಾಕಂದ್ರೆ ಇದಕ್ಕೆ ನಾವು ಹಿಂದ್ ಕಟ್ಟಿಲ್ಲ ಸರ್ಪುಳಿ, ಇದು ಎಂದ ಕಟ್ಟಿದೇವ, ಇದು ಎಂದಿದ್ರ ಜನ್ಮ ಆಗಿತ್ತಲ್ಲ ಅವಾಗಿಂದ ಸಾಕ್ತಾ ಇದೀವಿ. ಅವಾಗ ಏನು ಕಟ್ಟಿದೇವಲ್ಲ ಅದ್ರ ತಲೆ ಕೂತ್ ಬಿಟ್ಟೈತಿ. ಏನ ನನ್ನ ಕಟ್ಟಿ ಬಿಟ್ಟಿದಾರ ಇವ್ರ ಇಲ್ರಿ. ಹಿಂಗಾಗಿ ಆನೆ ಬಹಳ ದೊಡ್ಡದೈತ್ರಿ, ಸರ್ಪುಳಿ ಅಗ್ದಿ ಸಣ್ಣದೈತಿ. ಖರೆ ಏನ್ ತಿಳ್ಕೊಂಡೈತಿ, ನನ್ನ ಕಟ್ಟಿ ಬಿಟ್ಟಿದಾರು. ಹಂಗ ಎಲ್ಲಾ ನಾವು ಆನಿ ಪರಿಸ್ಥಿತಿ ಅವ್ರದೇವ್ರಿ ಇಲ್ರಿ. ಸಣ್ಣ ಸಣ್ಣ ಒಂದ್ 2-3 ಗಂಟೆ ಹಾಕಿದಾರ ಅಷ್ಟೇ. ಆದ್ರ 7 ಜನ್ಮಕ್ಕೆ ಏನಾಗಿದೆ ಅಂದ್ರೆ ಬಂಧನ ಆಗಿದೆ. ಎಲ್ಲಿ ಬಂಧನ ಆಗಿದೆ ನೋಡ್ರಿ. ಏನ್ ಕಟ್ಟಿದ್ರು, ದಾರಕ್ಕೆ ದಾರ ಕಟ್ಟಿದ್ರು, ದಾರಕ್ಕೆ ದಾರ ಕಟ್ಟಿದ್ರು. ನಮ್ಮನ್ನ ಮುದ್ದಿ ಮಾಡಿ ಏನ್ ಕಟ್ಟಿಲ್ಲ, ಅದಕ್ಕೆ ದಾರಕ್ಕೆ ದಾರ ಕಟ್ಟಿದ್ರು. ಸರ್ಪುಳಿಗೆ ಸರ್ಪುಳಿ ಕಟ್ಟಿದ್ರು. ಆದ್ರ ಆನ್ ಏನ್ ತಿಳ್ಕೊತಂದ್ರ ನನ್ನ ಕಟ್ಟಿದ್ರು ಅಂತ ತಿಳ್ಕೊತ. ಖರೆ ಖರೆ ಬಂಧನನು ಎದ್ರೊಳಗಾಗಿದೆ, ಸರ್ಪಿನಿ ಒಳಗ ಸರ್ಪುಳಿ ಕಟ್ಟಿದಾರ್ರಿ, ಅಥವಾ ದಾರವನ್ನು ದಾರಕ್ಕೆ ಕಟ್ಟಿದಾರ. ಆದ್ರ ಅಭಿಪ್ರಾಯ ನಮ್ದು ಏನಾಗಿದೆ, ನನ್ನ ಕಟ್ಟಿದಾರ ಅಂತ ಆಗಿದೆ. ಹಿಂಗ ದೃಷ್ಟಿಯೊಳಗ ನಮ್ದು ಏನಾಗಿದೆ ಅಂತಂದ್ರ ದೋಷ ಬಂದಿದೆ. ದೃಷ್ಟಿಯೊಳಗಿನ ದೋಷ ಯಾರು ಸುಧಾರಣೆ ಮಾಡವ್ರ? ಕಣ್ಣಿಗೆ ದೋಷ ಬಂದ್ರೆ ಏನ್ರ ಆಪರೇಷನ್ ಮಾಡಿ ಚಸ್ಮಾ ಹಾಕಿ ಏನ್ರ ಮಾಡ್ಯಾರ್ರಿ. ಇನ್ನು ಒಳಗಿನ ದೃಷ್ಟಿ ಯಾರು ಸುಧಾರಣೆ ಮಾಡ್ಕೊಳ್ಳೋರ? ನಾವೇ ಮಾಡ್ಕೊಳ್ಬೇಕು. ನಮ್ಮ ಅಭಿಪ್ರಾಯವನ್ನು ನಾವೇ ಬದಲಿಸ್ಕೊಳ್ಬೇಕು. ಎದರಿಂದ ಸಾಧ್ಯದೆ? ಅಭ್ಯಾಸದ ಬಲದಿಂದ ಸಾಧ್ಯದೆ. ಏನ್ ಅಭ್ಯಾಸ ಮಾಡೋದ? ನಾವೇನ್ ಅಭ್ಯಾಸ ಮಾಡೋದು? ಮುದುಕರಾಗಿದ್ದೇವೆ. ಏನ್ ಅಭ್ಯಾಸ ಮಾಡೋದು ಇದಿಲ್ಲ, ಅದನ್ನ ನಾವು ತಿಳ್ಕೊಳ್ಳೋದಿದೆ. ಅಭ್ಯಾಸ ಮಾಡೋದು ಅಂತ ನೋಟ್ಬುಕ್ ತಗೊಂಡ್ ಕೂತು ಓದೋದಲ್ಲ, ಬರೆಯೋದಲ್ಲ. ಅಭ್ಯಾಸ ಮಾಡೋದಂದ್ರೆ ನಮ್ಮ ಪರಿಣಾಮಗಳು ಹೆಂಗ ಹೊಂಟಿದಾವ ಅನ್ನುವಂಥದ್ದನ್ನು ನಮಗೆ ನಾವು ನೋಡ್ಕೊಳ್ಳೋದು. ಅದಕ್ಕೇನು ನೋಟ್ಬುಕ್ ಬೇಕಾಗಿಲ್ಲ, ಅದಕ್ಕೇನು ಯಾರು ಬೇಕಾಗಿಲ್ಲ. ನಮ್ಮ ಉಪಯೋಗ ಎಲ್ಲಿ ಹೊಂಟದ ಅನ್ನೋದನ್ನು ತಿಳ್ಕೊಳ್ಳೋದಿದೆ. ಅನೇಕ ಜನರ ಉಪದೇಶಗಳಿದ್ದಾವ, ಪ್ರವಚನಗಳಿದ್ದಾವ, ಅನೇಕ ಸಾಹಿತ್ಯ ಇವತ್ತು ನಮಗೆ ಹೇರಳವಾಗಿ ಉಪಲಬ್ಧ ಆಗಿದೆ. ಅದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಏನು ಬರ್ತಿದೆ ಅಂತಂದ್ರೆ ನಮ್ಮ ಒಳಗೊಂದು ಶಕ್ತಿ ಬರ್ತಿದೆ. ಓಹೋ, ನಮ್ದೆಲ್ಲ ಮಿಸ್ಟೇಕ್ ಆಗ್ತಾ ಇದೆಯಲ್ಲ, ಎಲ್ಲಿ ತಪ್ಪಾಗ್ತಾ ಇದೆ ಅಲ್ಲೇ ಕೆಲಸ ಮಾಡ್ಬೇಕಲ್ಲ. ನಾವು ತಪ್ಪಾಗಿದೆ ಒಂದು ಕಡೆಗೆ, ಕೆಲಸ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆಗೆ. ದುಃಖ ಎಲ್ಲಿ ಆಗ್ತಾ ಇದೆ? ಅಂತರಂಗದೊಳಗೆ ದುಃಖ ಆಗ್ತಾ ಇದೆ. ನಮ್ಮದು ಪರಿಹಾರ ಎಲ್ಲಿ ನಡೆದಿದೆ? ಹಾ, ಶಾಂತಿನಾಥ್ ಒಂದು ಅರ್ಗಿ ಕೊಡ್ರಿ, ಶಾಂತಿನಾಥ್ ಭಗವಂತರ ವಿಧಾನ ಮಾಡ್ರಿ, ಎಲ್ಲಾ ದುಃಖ ಕ್ಲಿಯರ್. ನಾನು ನಿಮಗೆ ಬಾಂಡ್ ಕೊಡ್ತೀನಿ ಅಥವಾ ಬರೆದು ಕೊಡ್ತೀನಿ, ಇಷ್ಟು ಮಾಡಿಸ್ರಿ, ಎಲ್ಲ ಕಲಾಸ್ ನಿಮ್ಗೆ ಪರಿಹಾರ ಆಗ್ತವೆ. ಏನ್ ಪರಿಹಾರ ಆಗ್ತಾವ? ಇದ್ದು ಸುಖ ಎಲ್ಲ ಹೋಗ್ತಿತ್ತು, ಮತ್ತ ದುಃಖ ಹೋಗೋದಿಲ್ಲ. ಯಾಕಂದ್ರೆ ವಿಪರೀತತೆ ಮತ್ತೆ ಬೆಳೀತದ, ಮತ್ತೇನಾಯ್ತದ? ದುಃಖಕ್ಕೆ ಕಾರಣ ಆಯ್ತು. ಈ ಪ್ರಕಾರ ಇವತ್ತೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ತಪ್ಪು ಪ್ರವೃತ್ತಿಗಳು ನಡೆದಿದಾವ. ಕಾರಣ ಏನಂದ್ರೆ ಅಜ್ಞಾನದ ಕಾರಣದಿಂದ. ಎಲ್ಲ ಉಪಯೋಗ ಇದ್ರೂ ಕೂಡ ನಾವು ಅದ್ರದ್ದು ಏನ್ ಮಾಡ್ಲಿಲ್ಲ, ಉಪಯೋಗವನ್ನು ತಗೊಳ್ಳಿಲ್ಲ. ಅದಕ್ಕೆ ಅಮೃತಚಂದ್ರರ ಮುಂದೆ, ಆಮೇಲೆ ಕುಂದ ಆಚಾರ್ಯರ ಈ ಕೃತಿರತ್ನಗಳಲ್ಲಿ ನಾವು ಓದಿವು ಅಂದ್ರೆ ಅದ್ರ ಒಳಗೆ ಹೇಳಿದ್ರಣ ಅದ್ರದ್ದು ಏನಾಗೋದಿದೆ ಅಂದ್ರೆ ಮಹಿಮಾ ಬರೋದಿದೆ. ಖರೆ ಅವಾಗನೇ ಗೊತ್ತಾಗ್ತಿದೆ ಆ ಗುರುದೇವ್ ಶ್ರೀಗಳ ಯಾಕಿಷ್ಟ ಅದ್ರ ಮಹಿಮಾ ಮಾಡ್ರಪ್ಪ, ಯಾಕೆ ಇಡೀ ಜಗತ್ತನ್ನೆಲ್ಲ ವಿರೋಧ ಕಟ್ಕೊಂಡ ಏನಾದ್ರು ಅಂತಂದ್ರೆ ಆ ಮಾರ್ಗವನ್ನ ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಿತ್ರಿ. ಯಾವಾಗ ಅದ್ರಾಗ ಇಳಿತೇವಲ್ಲ, ಅವಾಗ ಹೊರಗಿಂದ ಏನಾಗೋದಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಹೊರಗಿಂದ ಏನು ತಿಳಿದು ಬರೋದಿಲ್ಲ. ಎಲ್ಲಾರ ಜೋಡಿ ಹೋಗೋದ, ಎಲ್ಲಾರ ಜೋಡಿ ಬರೋದು ಇಷ್ಟ ಆಗ್ತಿತ್ರಿ. ಆದ್ರೆ ಒಳಗೆ ಏನ್ ಮಾಡ್ಕೊಳ್ಳೋದಿದೆ ಏನಾಗೋದಿಲ್ಲ, ತಿಳಿದು ಬರೋ ಸಾಧ್ಯತೆ ಇಲ್ಲ. ಯಾವಾಗ ಬರೋದ? ಅಭ್ಯಾಸಕ್ಕೆ ಯಾವಾಗ ಇಳಿತೇವಲ್ಲ ಅವಾಗ ನಮ್ದು ಏನಾಗೋದಿದೆ ಅಂತಂದ್ರೆ ಹಿತ ಆಗೋದಿದೆ. ಅದಕ್ಕೆ ಬೆಳಗಿನ ಪ್ರವಚನದೊಳಗೆ ಅಪ್ಪಾಜಿಯವ್ರ ಪ್ರವಚನದೊಳಗೆ ನೋಡ್ರಿ ಎಷ್ಟೆಲ್ಲ ಬಹಳ ವಿಷಯಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಅವೆಲ್ಲ ವಿಷಯಗಳು ಹೆಂಗಿದಾವ ಅಂತಂದ್ರೆ ನಮಗೊಂದಿಷ್ಟು ಏನಪ್ಪ ಹೆಂಗ್ ಮಾತಾಡ್ತಾವ ಹಿಂಗ ಅನಿಸ್ತಿತ್ತು. ಆದ್ರೆ ಅವೆಲ್ಲ ಒಳಗಿರ್ತಕ್ಕಂಥ ಭಾವನೆಗಳಿಗೆ ಔಷಧ ಇದ್ದು ಅವು. ಅವೆಲ್ಲ ಔಷಧಾತ್ಮಕವಾದಂಥ ವಚನಗಳೇ. ಅದು ಒಮ್ಮೆ ನಮ್ಮ ಒಳಗೆ ನಾಟಿತ್ತು ಅಂದ್ರೆ ಔಷಧ, ಅದರಿಂದ ಏನಾಗ್ತೈತಿ ಅಂತಂದ್ರೆ ನಮ್ಮ ರೋಗ, ಯಾವ ರೋಗ? ಭವರೋಗ. ನಮ್ಗೆ ಯಾವ ರೋಗ ಇಲ್ರಿ ಈಗ ಅಂದಿರಿ. ಮತ್ತ ನಮ್ಗೆಲ್ಲಿ ರೋಗ? ನಾವು ರೋಗ ಇದ್ದು ಇಲ್ಲಾಕ್ ಬರ್ತಿದ್ವಿ. ಈ ರೋಗ ಅಲ್ಲ, ದೇಹದ ಈಗ ಇಲ್ಲಷ್ಟ. ಆದ್ರ ಇದ್ರೊಳಗೆ ಕೋಟಿಗಟ್ಲೆ ರೋಗ ಏನಾಗಿದಾವ ಅಂದ್ರೆ ಇದು ರೋಗದ್ದೊಂದು ಚೀಲ ಐತ್ರಿ. ಇದ ಉದಯಂಗೆ ಯಾವಾಗ ಬರ್ತಿತ್ತು ಗೊತ್ತಿಲ್ಲ. ಅದೆಲ್ಲಕ್ಕಿಂತ ದೊಡ್ಡ ರೋಗ ಏನಂತಂದ್ರೆ ಭವರೋಗ ಇದೆಯಲ್ಲಪ್ಪ. ಜನ್ಮ ಜರ ಮೃತ್ಯು ರೋಗಗಳಿಗೆ ನಾವು ಬಲಿಯಾಗಿದ್ದೇವೆ. ಈಗಾಗಲೇ ಈ ರೋಗದೊಳಗ ಇದೇವ. ಈ ರೋಗದೊಳಗಿದ್ದ ನಿರೋಗಿ ಹೇಗಾಗಬೇಕು ಅನ್ನುವಂಥದ್ದನ್ನ ನಾವೇನ್ ಮಾಡ್ಕೊಳ್ಳೋದಿದೆ, ತಿಳ್ಕೊಳ್ಳುವಂಥದ್ದಿದೆ. ಆ ಕಾರಣದಿಂದ ಆಚಾರ್ಯ ದೇವ ಏನ್ ಮಾಡಿದ್ರು ಅಂತಂದ್ರೆ ಜ್ಞಾನದೊಳಗೆ ಎಂಥ ಅದ್ಭುತ ಸಾಮರ್ಥ್ಯ ಇದೆ ಅಂತಂದ್ರೆ ಇದು ಪ್ರವಿಷ್ಟ ಆಗಿನೂ ತಿಳಿತಿದೆ, ಪ್ರವಿಷ್ಟ ಆಗದೇನೂ ಕೂಡ ವಸ್ತುವನ್ನ ಅಂದ್ರೆ ಜ್ಞಾನವನ್ನ ಸಹಜವಾಗಿ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ಜಗತ್ತನ್ನ ಇವನಿಗೆ ಏನಾಗ್ತಾ ಇದೆ, ತಿಳಿದು ಬರುವಂಥದ್ದಿದೆ. ಇದು ಶಕ್ತಿ ವೈಚಿತ್ರ್ಯ ಅಂತ ತಿಳ್ಕೊಂಡು ಅಮೃತಚಂದ್ರ ಆಚಾರ್ಯ ಏನ್ ಮಾಡಿದ್ರು ಅಂತಂದ್ರೆ
29ನೇ ಗಾಥೆಗೆ ಸಂಬಂಧಪಟ್ಟಂಗೆ ಹೇಳಿದೆ. ಅದಕ್ಕೆ ಈ ಪ್ರಕಾರವಾಗಿ ವಿಚಿತ್ರ ಶಕ್ತಿಯುಳ್ಳ ಆತ್ಮನದು ಪದಾರ್ಥಗಳಲ್ಲಿ ಅಪ್ರವೇಶದ ಹಾಗೆ, ಅಂದ್ರೆ ಅದರೊಳಗಂತೂ ಪ್ರವೇಶ ಮಾಡೋದಿಲ್ಲ, ಅದು ಸತ್ತಿದೆ. ಅದೇ ರೀತಿ ಪ್ರವೇಶವೂ ಕೂಡ ಸಿದ್ಧವಾಗುತ್ತದೆ. ಪ್ರವೇಶ ಮಾಡಂಗಿಲ್ಲ ಅನ್ನೋದು ಸತ್ತಿದೆ, ಪ್ರವೇಶ ಆಗ್ತಿದೆ ಅನ್ನುವಂಥದ್ದು ಸತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಎರಡೂ ಪ್ರಕಾರದಿಂದ ಸಿದ್ಧಿಯನ್ನು ಮಾಡಿದ್ರು. ಭಾವಾರ್ಥ ಅಷ್ಟು ನೋಡ್ರಿ. ಕಣ್ಣು ತನ್ನ ಪ್ರದೇಶಗಳಿಂದ ರೂಪಿ ಪದಾರ್ಥಗಳನ್ನು ಸ್ಪರ್ಶ ಮಾಡದಿರುವುದರಿಂದ ಅದು ನಿಶ್ಚಯದಿಂದ ಜ್ಞೇಯಗಳಲ್ಲಿ ಅಪ್ರವಿಷ್ಟವಿದ್ದರೂ, ಇದಂತೂ ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಮುಂದೆ ಅದು ರೂಪಿ ಪದಾರ್ಥಗಳನ್ನು ತಿಳಿಯುತ್ತದೆ, ನೋಡುತ್ತದೆ. ಒಂದನೇದು. ಎರಡನೇದು, ಅದಕ್ಕಾಗಿ ನನ್ನ ಕಣ್ಣು ಬಹಳಷ್ಟು ಪದಾರ್ಥಗಳಲ್ಲಿ ಹೋಗಿ ತಲುಪುತ್ತದೆ ಎಂದು ವ್ಯವಹಾರದಿಂದ ಹೇಳಲಾಗುತ್ತದೆ. ಒಂದು ವಸ್ತು ನನಗೆ ಕಾಣಿಸ್ತಾ ಇದೆ ಅಂತಂದ್ರೆ ನನ್ನ ಕಣ್ಣ ಎಲ್ಲ ವಸ್ತುಗಳನ್ನು ತಿಳಿತಾ ಇದೆ, ಎಲ್ಲ ಅಲ್ಲಿ ತನಕ ಹೋಗಿ ತಿಳಿತಿತ್ಪ ಅನ್ನುವಂಥದ್ದು ವ್ಯವಹಾರದಿಂದ ಹೇಳಲಿಕ್ಕೆ ಬರ್ತದೆ. ಇದು ಒಂದಾಯ್ತು. ಇದೇ ಪ್ರಕಾರ ಕೇವಲ ಜ್ಞಾನ ಪಡೆದ ಆತ್ಮನು ತನ್ನ ಪ್ರದೇಶಗಳಿಂದ ಜ್ಞೇಯ ಪದಾರ್ಥಗಳನ್ನು ಸ್ಪರ್ಶ ಮಾಡದಿರುವುದರಿಂದ ಅವನು ನಿಶ್ಚಯದಿಂದಂತೂ ಜ್ಞೇಯಗಳಲ್ಲಿ ಅಪ್ರವಿಷ್ಟನಿದ್ದರೂ ನ್ಯಾಯಕ ದರ್ಶಕ ಶಕ್ತಿಯ, ಯಾವ ಶಕ್ತಿ? ನ್ಯಾಯಕ ದರ್ಶಕ ಶಕ್ತಿಯ ಕಾರಣದಿಂದ, ನ್ಯಾಯಕ ದರ್ಶಕ ಶಕ್ತಿಯ ಒಂದು ಪರಮಾದ್ಭುತ ವಿಚಿತ್ರತೆಯ ಕಾರಣ. ಎಂತ ಅದ್ಭುತ, ಪರಮಾದ್ಭುತ ವಿಚಿತ್ರತೆ ಇದು. ನ್ಯಾಯಕ ಮತ್ತು ದರ್ಶಕ ಸಹಜವಾಗಿ ನೋಡ್ತಾನ, ಸಹಜವಾಗಿ ತಿಳಿತಾನ. ನಿಶ್ಚಯದಿಂದ ದೂರವಿದ್ದೂ ಕೂಡ, ಹೆಂಗ್ರಿ, ಅದರಿಂದ ಅತ್ಯಂತ ದೂರ ಇದ್ರೂ ಕೂಡ ಅದನ್ನ ಏನ್ ಮಾಡ್ತಾನಂದ್ರೆ ಸಮಸ್ತ ಜ್ಞೇಯಾಕಾರಗಳನ್ನು ತಿಳಿಯುತ್ತಾನೆ, ನೋಡುತ್ತಾನೆ. ಜ್ಞೇಯಾಕಾರಗಳನ್ನು ತಿಳಿತಾ ಅಂತಂದ್ರ ಪರವನ್ನ ತಿಳಿತಾ, ಪರವನ್ನ ನೋಡ್ತಾ ಅಂತಲ್ಲ, ತನ್ನ ಜ್ಞಾನದೊಳಗಿರುವಂತ ಜ್ಞೇಯಾಕಾರಗಳನ್ನು ತಿಳಿತಾ, ತನ್ನ ಜ್ಞಾನದೊಳಗಿರುವ ಜ್ಞೇಯಾಕಾರಗಳನ್ನು ನೋಡ್ತಾನೆ. ಹಿಂಗಾಗಿ ಸ್ವಯಮೇವ ಅಲ್ಲಿ ಏನಿದೆ ಅಂತಂದ್ರೆ ಅದ್ರೊಳಗೆ ಪ್ರವೇಶ ಮಾಡದನ ಏನ್ ಮಾಡಿದ ಅಂತಂದ್ರೆ ಇವೆಲ್ಲವುಗಳನ್ನ ತಿಳಿದ. ಅಂದ್ರ ಇವನ್ ಅದ್ರೊಳಗೆ ಪ್ರವೇಶ ಆಗ್ಲಿಲ್ಲ, ಔತ್ರದ್ ಇವತ್ರೊಳಗೆ ಪ್ರವೇಶ ಆಗ್ಲಿಲ್ಲ, ಅದರದ ಆಕಾರ ರೂಪದ ಜ್ಞಾನನ ಏನಾಯ್ತು ಅಂದ್ರೆ ಆ ಪ್ರಕಾರದ ಪರಿಣಾಮ ಮಾಡಿತು. ಹಿಂಗಾಗಿ ಏನಾಯ್ತು ಅಂದ್ರೆ ಇದು ಪರಮಾದ್ಭುತ ವಿಚಿತ್ರತೆಯ ಕಾರಣ. ಇದಕ್ಕೇನಂತ ಕರೆದ್ರು? ಪರಮಾದ್ಭುತ ವಿಚಿತ್ರತೆ. ಈ ವಿಚಿತ್ರತೆಯ ಕಾರಣದಿಂದ ಪ್ರವೇಶ ಆದ್ರೂ, ಪ್ರವೇಶ ಆದ ಅನ್ನುವಂಥ ಮಾತನ್ನು ಸತ್ತಿದೆ, ಪ್ರವೇಶ ಆಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಏನಿದೆ, ಸತ್ತಿದೆ. ಅದಕ್ಕಾಗಿ ಆತ್ಮನು ಸರ್ವ ದ್ರವ್ಯ ಪರ್ಯಾಯಗಳಲ್ಲಿ ಪ್ರವಿಷ್ಟನಾಗಿ ಬಿಡುತ್ತಾನೆ ಎಂದು ವ್ಯವಹಾರದಿಂದ ಹೇಳಲಾಗುತ್ತದೆ. ವ್ಯವಹಾರದಿಂದ ಏನ್ ಮಾಡಿದ್ರು ಅಂದ್ರೆ ಆತ್ಮ ಎಲ್ಲ ದ್ರವ್ಯ ಪರ್ಯಾಯಗಳಲ್ಲಿ, ಸರ್ವ ದ್ರವ್ಯ ಪರ್ಯಾಯಗಳಲ್ಲಿ ಪ್ರವಿಷ್ಟ ಆಗ್ತಾನ ಅನ್ನುವಂಥ ಮಾತನ್ನ ವ್ಯವಹಾರದಿಂದ ಏನ್ ಮಾಡಿದ್ರು ಅಂತಂದ್ರೆ ಹೇಳಲಿಕ್ಕೆ ಬರ್ತಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ರು. ಈ ಪ್ರಕಾರ ವ್ಯವಹಾರದಿಂದ ಜ್ಞೇಯ ಪದಾರ್ಥಗಳಲ್ಲಿ ಆತ್ಮನ ಪ್ರವೇಶವು ಸಿದ್ಧವಾಗುತ್ತದೆ. ಏನ್ ಹೇಳಿದ್ರು? ವ್ಯವಹಾರದಿಂದ ಜ್ಞೇಯ ಪದಾರ್ಥಗಳೊಳಗ ಆತ್ಮನ ಪ್ರವೇಶ ಸಿದ್ಧ ಆಗ್ತದ, ಆತ್ಮ ಪ್ರವೇಶ ಮಾಡ್ತಾನ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾವು ವ್ಯವಹಾರದಿಂದ ಏನ್ ಮಾಡ್ಲಿಕ್ಕೆ ಬರ್ತದ ಅಂತಂದ್ರೆ ಹೇಳಲಿಕ್ಕೆ ಬರ್ತದ. ತಿಳಿತ್ರಿ? ಹಿಂಗ ಸಹಜ ಏನಿದೆ ಅಂತಂದ್ರೆ ವಸ್ತು ವ್ಯವಸ್ಥೆಯೊಳಗಿರ್ತಕ್ಕಂಥ ಪ್ರವೃತ್ತಿನ ಹಿಂಗ ಆಗ್ತೈತ್ರಿ ಆತ್ಮ ಅಂದ. ಅದಕ್ಕೆ ಇವೆಲ್ಲ ವಿಷಯಗಳು ನಮ್ಗೆ ತಿಳಿತು ಅಂತಂದ್ರೆ ನಮ್ಮ ಜ್ಞಾನದ ಸಾಮರ್ಥ್ಯ ಎಷ್ಟೈತಪ್ಪ ಅನ್ನೋದು ಗೊತ್ತಾಗ್ತಿದೆ. ನಾವು ಬಹಳ ಅಲ್ಪಮತಿಗಳು ಅನ್ನುವಂಥ ಅವಶ್ಯಕತೆ ಇಲ್ಲ. ಮಿನಿಮಮ್ ಕ್ವಾಲಿಫಿಕೇಶನ್ ಏನಿದೆ ಸಮ್ಯಕ್ ದರ್ಶನಕ್ಕೆ ಸಂಜ್ಞಿ ಪಂಚೇಂದ್ರಿಯ ಇರ್ಬೇಕು, ಬಸ್ ಅಷ್ಟ ಇದೇವ ಇಲ್ರಿ ನಾವು ಇದೇವಲ್ಲ. ಮತ್ತೆ ಉಳಿದವ್ರಕ್ಕಿಂತ ಒಳ್ಳೆ ಅವಕಾಶ ಇದೆ ನಮಗ. ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯ ಇದೆ, ಜಿನವಾಣಿ ಸಾನ್ನಿಧ್ಯ ಇದೆ, ಮಹಾಪುರುಷರ ಹಿತವಚನಗಳು ನಮಗೆ ಸಿಗ್ತಾ ಇದೆ. ಚತುರ್ಥ ಕಾಲದಾಗ ಇಷ್ಟು ಅನುಕೂಲತಾ ಇರ್ಲಿಲ್ರಿ, ಐತೇನ್ರಿ? ಒಂದ್ ತಾಸ್ನ್ಯಾಗ ಬಂದು ಹೋಗೋಂಗಿರ್ಲಿಲ್ಲ. ಈಗ ಟಕ್ಕಂತ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಅಟ್ಲೀಸ್ಟ್ 5-6 ತಿಂಗಳಿಗೆ ಒಮ್ಮೆ ಕೊತ್ ನಾವೆಲ್ಲರೂ ಕೂಡ್ಕದೇವ್ರಲ್ಲ. ಇದು ಬಹಳ ದೊಡ್ಡ ಅಹೋಭಾಗ್ಯ ಇದೆ. ಪಂಚಮ ಕಾಲದೊಳಗೆ ಇದು ಬಹಳ ದುರ್ಲಭ ಐತ್ರಿ. ಈ ಸಂಗತಿ ಬಹಳ ದುರ್ಲಭಿದೆ. ಒಂದ ವಿಚಾರದವ್ರು ಕೂಡುವಂಥದ್ದು ಏನೈತಲ್ಲ ಬಹಳ ಕಷ್ಟದ ಸಂಗತಿ. ಇದು ಅಪೂರ್ವ ಅವಸರ ಏನಾಗಿದೆ ಅಂತಂದ್ರೆ ನಮ್ಮೆಲ್ಲರಿಗೂ ಪ್ರಾಪ್ತ ಆಗಿರುವಂಥದ್ದಿದೆ. ಅದಕ್ಕೆ ಅತೃಪ್ತ ಏನಾಗಬೇಕು ಅಂತಂದ್ರೆ ಲಾಭ ಆಗ್ಬೇಕು. ಡೆಫಿನೆಟ್ಲಿ ಲಾಭ ಆಗ್ತಿತ್ರಿ, ನೋ ಡೌಟ್. ಯಾಕಂತಂದ್ರೆ ಸಮಯಕ್ಕೆ ಸರಿಯಾಗಿ ಯಾವ ಬೀಜ ಬೀಳ್ತಿತ್ತಲ್ಲ ಅದು ಒಳ್ಳೆ ಫಲವನ್ನು ಇಂದಿಲ್ ನಾಳೆ ಏನ್ ಮಾಡ್ತದ, ಕೊಟ್ಟೆ ಕೊಡ್ತದ. ಮತ್ತೆ ಇದಕ್ಕಿಂತ ಸರಿಯಾದ ಸಮಯ ಇನ್ನೇನು ಬೇಕಾಗಿದೆ ನಮಗೆ? ಯಾವ ಕೆಲಸ ಮಾಡುವಂಥದ್ದು ಈಗ ಸದ್ಯ ಟೆನ್ಷನ್ ಇಲ್ಲ. 5 ಗಂಟೆ ತನಕ ಇಲ್ರಿ, 5 ಗಂಟೆ ಮುಂದೆ ಇದೆ ಇಲ್ಲ, ಅದು ಅಲ್ಲಿ ತನಕ ಫ್ರೀ ಇದೆವಲ್ಲ, ಅಲ್ಲಿ ತನಕ ನಮ್ಮ ಹೃದಯ ಅತ್ಯಂತ ಮೃದು ಇದೆ. ಈ ಮೃದು ಹೃದಯದೊಳಗ ಇಂಥ ಪರಮಾಮೃತದ ಬೀಜಗಳು ಬಿದ್ದು ಅಂದ್ರೆ
ಇವು ಇಂದಿಲ್ ನಾಳೆ ಏನಾಗ್ತಾವ್ರಿ? ಫಲ ಕೊಡ್ತಾವ, ದೊಡ್ಡ ವೃಕ್ಷಗಳಾಗ್ತಾವ, ಫಲ ಕೊಡ್ತಾವ. ಆ ಸಮ್ಯಕ್ ಫಲದೊಳಗೆ ನಾವು ಏನಾಗ್ಬೋದು ಅಂತಂದ್ರೆ ನಿರಾಕುಲ ಸುಖವನ್ನ ಪ್ರಾಪ್ತ ಮಾಡ್ಕೋಬೇಕು. ಮೋಕ್ಷ ಪ್ರಾಪ್ತ ಮಾಡ್ಕೋಬೇಕು ಅನ್ನೋ ಭಾವ ವಿಜ್ಞಾನಿಗೆ ಬರಂಗಿಲ್ರಿ. ನಿರಾಕುಲ ಆಗಬೇಕಪ್ಪ ಅನ್ನುವಂಥ ಭಾವ ಇದೆ. ಆ ನಿರಾಕುಲತೆ ಅವು ಯಾರು ಟಚ್ ಆಗ್ತಾನೆ ನೋಡ್ರಿ, ಅವಾಗ ಮೋಕ್ಷದಲ್ಲಿ ಇರ್ತಾರೆ. ಇಷ್ಟು ಏನಿದೆ ಅಂದ್ರೆ ನಿಷ್ಪ್ರಹವಾಗಿರ್ತಕ್ಕಂಥದ್ದು ಏನಿದೆ ಅಂದ್ರೆ ಪ್ರವೃತ್ತಿ ಇದೆ ಜ್ಞಾನಿ. ಆ ಪ್ರವೃತ್ತಿ ಆಚಾರ್ಯರಲ್ಲಿ ಇದೆ ರೀ. ಅದನ್ನು ಕೇಳೋದ್ರಿಂದ ನಮ್ಗೆ ಇಷ್ಟು ಸಂತೋಷ ಆಗ್ತಾ ಇದೆ. ಅದು ಪ್ರಾಪ್ತ ಆದ ನಂತರ ಏನು ಹೇಳೋದಿಲ್ಲ, ಮಾತು ಮೌನ ಆಗ್ತಿತ್ತು. ಆರೋ ತೆಕ್ಕನೆ ತುಡುಕಿ ಬಾಯಿ ಮುಚ್ಚಿ ಹಿಡಿದಂತೆ ಮೌನ ಬಾರದೆ ಮಾತು ಮೂರ್ಛೆ ಹೋಗಿರುವುದಿಲ್ಲ. ಇಲ್ಲಿ ಬಾಯಿಗೆ ಬೀಗ ನುಡಿಗೆ ಮೌನದ ಸಿಡಿಲು ಹೊಡೆದಂತಿರುವುದೀಗ. ಅಪ್ಪಾಜಿಯವ್ರ ಮಾತು ನೆನಪಾಗ್ತದೆ. ಯಾವಾಗ ತತ್ವ ಪ್ರಾಪ್ತಿ ಆಯ್ತಂದ್ರ ಇದೆಲ್ಲ ಗೊಂದಲ ಎಲ್ಲಿ ತನಕ? ನಮ್ಮ ತತ್ವದ ಉಪಲಬ್ಧಿ ಆಗೋ ತನಕ ಅಷ್ಟೇ ಐತ್ರಿ. ಯಾವಾಗಿದು ಉಪಲಬ್ಧ ಆಗ್ತಿತ್ತಲ್ಲ ಇದೆಲ್ಲ ಕಟ್ ಆಗ್ತಿತ್ತು, ಮ್ಯಾಲಿನ ಹಂತಕ್ಕೆ ಹೋಗ್ಬಿಡ್ತಿತ್ತು ಜೀವ. ಅದು ಏನಾಗಬೇಕು ಅಂದ್ರೆ ಇದ್ರ ಉದ್ದೇಶ. ಇವೆಲ್ಲ 6 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಏನು ಕೂಡ್ತಾ ಇದ್ದೇವಲ್ಲ, ಇದ್ರ ಉದ್ದೇಶ ಏನಂದ್ರೆ ಅದು ಅಲ್ಲಿಗೆ ಹೋಗಬಿಡ್ದಂದ್ರೆ ನೀವೆಲ್ಲ ಈಚೆ ಕಡೆ ಬಂದಿರ್ತೀರಿ. ಇಲ್ರಿ, ಸಹಜ ಇದೆ ಅದ. ಅಂದ್ರೆ ಈ ಹೊಡೆದಾಟದೊಳಗೆ ಇದೇನು ಗೊಂದಲದೊಳಗೆ ನಾವು ಹೋಗ್ತಾ ಇದ್ದೀವಲ್ಲ, ಅದನ್ನ ದಾಟಿ ಮತ್ತೆ ಈಚೆ ಕಡೆ ಬರ್ಲೇಬೇಕಲ್ಲ. ಈಚೆ ಕಡೆ ಕಾಳಜಿ ಆಗ್ಬಿಡುತ್ತೆ ಅವ್ರಿಗೆ. ಈಚೆ ಕಡೆ ಬಂದಿರಿ ಮತ್ತ ಇಲ್ಲ ಅಂದ್ರ ಇಲ್ಲಿ ಅವ್ರ ಮ್ಯಾಲ ಹೋಗ್ತಾರೋ ನಮ್ ಲಿಸ್ಟ್ದಾಗ ಇರೋದಾಗ್ತಾವ ಅಂತ ಹೇಳ್ರಿ. ಆ ಕಾರಣದಿಂದ ಆದಷ್ಟು ಬೇಗ ಏನಾಗ್ಲಿ ಅಂತಂದ್ರೆ ಇಂಥದ್ದೇನು ಸಂಯೋಗ ಇದೆ, ಇಂಥದ್ದೇನು ಸಾಧರ್ಮಿ ಸಂಯೋಗ ಇದೆ, ಈ ಸಾಧರ್ಮಿ ಸಂಯೋಗನ ಏನಿದೆ ಅಂತಂದ್ರೆ ಮುಕ್ತಿಗೆ ಕಾರಣ ಇದೆ. ಯಾಕಂದ್ರೆ ಪಂಡಿತ್ ಟೋಡರ್ಮಲ್ಜಿ ಅವರದ ಸ್ವಾಧ್ಯಾಯದ ಪರಂಪರೆಯನ್ನು ನೆನಪಿಸಿಕೊಂಡ್ರೆ ಬಹಳ ಆಶ್ಚರ್ಯ ಆಗ್ತದೆ. 100 ಜನ ಇರ್ತಿದ್ರಿ ಸ್ವಾಧ್ಯಾಯದಾಗ, ಮೈಕ್ ಇಲ್ಲ ಏನಿಲ್ಲ. ಹಂಗ ಇವ್ರು ಹೇಳಿದ್ದನ್ನ ಅವ್ರಿಗೆ ಹೇಳ್ತಿದ್ರು, ಅವ್ರು ಹೇಳಿದ್ದನ್ನ ಅವ್ರಿಗೆ ಹೇಳ್ತಿದ್ರು. ಹಿಂಗೇನಿತ್ತು ಅಂತಂದ್ರೆ ಸ್ವಾಧ್ಯಾಯ ನಡೀತಿತ್ರಿ. ಅವಾಗ 100 ಜನ ಸ್ವಾಧ್ಯಾಯದೊಳಗೆ ಏನಾಗ್ತಿದ್ರು ಅಂದ್ರೆ ಇರ್ತಿದ್ರು. ಪತ್ರದ ಮೂಲಕ ಕ್ವಶನ್ಗಳನ್ನ, ಸಂದೇಹಗಳನ್ನ ಸಮಾಧಾನ ಮಾಡ್ತಿದ್ರು. ಕರ್ನಾಟಕಕ್ಕೆ ಬಂದ ಕನ್ನಡ ಭಾಷೆಯನ್ನ ಕಲಿತ ಸಮ್ಯಜ್ಞಾನ ಚಂದ್ರಿಕಾ ಏನ್ ಮಾಡಿದಂದ್ರೆ ಗುಂಡಾರಿ ಒಳಗೆ ಬರೆದಂತ ಮಹಾಪುರುಷ. ಹೆಂಗ ಸಾಧ್ಯ ಆಯ್ತು? ಹಿಂಗರಿ ಇದೇ ಟೀಮ್ ವರ್ಕ್ದಿಂದ ಏನಿದೆ ಅಂತಂದ್ರೆ ಸಾಧ್ಯ ಆಗುವಂಥದ್ದಿದೆ. ಅದಕ್ಕೆ ಇಂಥ ಒಂದು ಯೋಗ ನಮಗೆ ಸಹಜವಾಗಿ ಬೆಳಗಾವದವ್ರು ನಮ್ಗೆ ಏನ್ ಮಾಡಿದಿರಿ ಅಂತಂದ್ರೆ ಕಲ್ಪಿಸಿಕೊಟ್ಟಿದ್ದೀರಿ. ನಿಜಕ್ಕೂ ನಾವೇನಿದೀವಿ ಅಂತಂದ್ರೆ ನಾವೆಲ್ಲರೂ ಕೂಡಿ ಬರ್ತಾ ಇದ್ದೀವಿ. ಆದ್ರೆ ಬರುವಾಗ ಏನಾಯ್ತು ಅಂತಂದ್ರೆ ನನಗೆ ಮೊದಲು ಸಿಕ್ತು ಟ್ರೇನ, ನಂತರ ಸಿಕ್ತು ಹೇಳ್ತೀರಿ. ಒಂದಿಷ್ಟು ನಮ್ಗೆ ಏನಾಗಿದೆ ಅಂತಂದ್ರೆ ಬರ್ಲಿಕ್ಕೆ ಲೇಟ್ ಆಯ್ತು. ಆದ್ರೂ ಕೂಡ ನಮ್ಗೇನು ಬಂದಂತ ಈ ಸಂಯೋಗ ಸಿಕ್ತಲ್ಲ, ಈ ಸಂಯೋಗ ಏನಿದೆ ಅಂತಂದ್ರೆ ನಿಜಕ್ಕೂ ಒಂದೊಂದು ದೊಡ್ಡ ದೊಡ್ಡ ಬದಲಾವಣೆಯನ್ನು ತರ್ತಕ್ಕಂಥ ಅವಕಾಶ ಇದೆ. ಇದು ಅವಕಾಶ ಎಲ್ಲರೂ ಸದುಪಯೋಗ ಮಾಡ್ಕೊಂಡ ಸಮ್ಯಕ್ ಮಾರ್ಗದ ಮೇಲೆ ಏನ್ ಮಾಡೋಣ ಅಂತಂದ್ರೆ ಮುಂದೆ ಹೋಗೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಚರ್ಚೆಯನ್ನು ಹೇಳ್ತಾರೆ. ಈಗ ಫಸ್ಟ್